ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರಿನ ನುಣುಪು, ಶಾಂಪುವಿನ ಶುದ್ಧತೆ, ಈ ಎರಡೂ ಗುಣಗಳು ಕೂಡ ಕೇವಲ ಒಂದರಲ್ಲೇ ಇದೆ. ಅದು ಬಹಳ ಅದ್ಭುತವಾಗಿ ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಶುಕ್ರವಾರ, ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡತಕ್ಕಂಥ ಈ ವಾರ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತಾಯಿ ಮಹಾಲಕ್ಷ್ಮಿಯಿಂದ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ತಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನಂತ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ. ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಡಿತರೀ ಪದ್ಮಪತ್ರಾಯತಾಕ್ಷೇ. ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ. ಗೌರೀನ್ ವಿಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇನ ಉಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೇ ಸುನವಾಮ ಸೋಮರಾತಿಯತೋ ನಿದಹಾತಿ ವೇದಾಃ. ಸನಃಪರ್ಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಕಂದಮಾಂತಿ ಶೋಭೆ. ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರ ಭುವನಭೂತಿಗರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ.
ವಿಷ್ಣುಪ್ರೇಯಸಿಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ಸರ್ವಮಂಗಳೇತಿ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ಓಂ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ ಓಂ ನವದುರ್ಗಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ಇದರಿಂದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಪಂಚಾಂಗ ಶ್ರವಣ ವರ್ಷದ ಕಡೆಯ ದಿನಗಳು ಹತ್ತಿರ ಆಗ್ತಾ ಇದೆ. ಈ ಯುಗಾದಿ ಹಬ್ಬ ಇನ್ನೇನು ಬೆಳಗ್ಗೆದ್ರೆ ಅಮಾವಾಸ್ಯೆ ಆದ ನಂತರ ಬರ್ತಕ್ಕಂತಹ ಯುಗಾದಿ. ಆದರೆ ಅಮಾವಾಸ್ಯೆಗೂ ಮುನ್ನ ಬರ್ತಕ್ಕಂತಹ ದಿನಗಳಿದೆಯಲ್ಲ, ವರ್ಷದ ಕಡೆಯ ದಿನಗಳು. ಈ ವರ್ಷದ ಕಡೆಯ ದಿನಗಳಲ್ಲಿ ನಾವು ಇರಬೇಕಾಗಿರ್ತಕ್ಕಂಥ ರೀತಿಗಳಿದೆ. ಹಾಗೆ ಯಾವುದು ಲಾಭ ಯಾವುದು ನಷ್ಟ, ಎಲ್ಲರೂ ಹಬ್ಬದ ಜಾಗೃತರಾಗಿದ್ದಾರೆ. ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬತಕ್ಕಂಥದ್ದಲ್ಲಿದ್ದಾರೆ. ಆದರೂ ಹಿಂದಿನ ಹಬ್ಬಗಳ ದಿನಗಳು ಇವತ್ತಿಲ್ಲ. ಹಬ್ಬ ಅಂದರೆ ಆ ಸಡಗರ ಸಂಭ್ರಮ ಬಹುಶಃ 8-10 ವರ್ಷಗಳ ಹಿಂದಕ್ಕೆ ಮುಗಿದೋಯ್ತೇನೋ. ಇತ್ತೀಚಿನ ದಿನಗಳಲ್ಲಿ ಹಬ್ಬ ಅಂದಾಗ ಒಂದಷ್ಟು ಜನ ಕೈಕಟ್ಟಿ ಕೂರೋದುಂಟು. ಹಬ್ಬದ ಸಡಗರ ಸಂಭ್ರಮವನ್ನು ಸಹಿತ ಆಚರಣೆ ಮಾಡೋದಿಲ್ಲ. ಹಿಂದೆ ಯುಗಾದಿ ಹಬ್ಬ ಬಂದರೆ ನೀವು ರಸ್ತೆಯಲ್ಲಿ ನಡೆದರೆ ಪ್ರತಿಯೊಬ್ಬರ ಮನೆ ಮುಂದೆನೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ರಂಗೋಲಿ ಹಾಕೋರು. ಆ ಮನೆಯ ಪ್ರಧಾನ ದ್ವಾರಕ್ಕೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತೋರಣ ಕಟ್ಟೋರು. ಇವತ್ತು ಮಾವಿನ ಸೊಪ್ಪು ಬೇವಿನ ಸೊಪ್ಪು ತೋರಣ ಕಟ್ತಾರೆ. ಆದರೂ ಅಲ್ಲೂ ಸಹಿತ ಕಡಿಮೆ ಆಗಿಬಿಟ್ಟಿದೆ. ಆ ಮಾವು ಮತ್ತು ಬೇವನ್ನು ತೋರಣ ಕಟ್ಟುವಂಥದ್ದು, ಮನೆಯ ಮುಂಭಾಗ ರಂಗೋಲಿ ಹಾಕುವಾಗ ಯುಗಾದಿ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು. ಹಿಂದೆ ಎಲ್ಲ ಗ್ರೀಟಿಂಗ್ಸ್ ಇತ್ತು. ಆಗ ಗ್ರೀಟಿಂಗ್ಸ್ ಅಂತಕ್ಕಂಥದ್ದು ಬರ್ತಿತ್ತು. ಆ ಗ್ರೀಟಿಂಗಲ್ಲಿ ಹೇಗಿರೋದಪ್ಪ ಅಂದರೆ, ಯುಗಾದಿ ಹಬ್ಬ ಆಗಿರಲಿ, ಸಂಕ್ರಾಂತಿ ಆಗಿರಲಿ ಅಥವಾ ಶ್ರೀರಾಮನವಮಿ ಆಗಿರಲಿ, ಯಾವುದೇ ಸಡಗರ ಸಂಭ್ರಮದ ಹಬ್ಬಗಳಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ಬರ್ತಾಯಿತ್ತು. ಆ ಗ್ರೀಟಿಂಗ್ ಕಾರ್ಡನ್ನು ಹಬ್ಬಕ್ಕೂ ಮುನ್ನ ಅದನ್ನು ಪೋಸ್ಟ್ ಮಾಡೋದು. ಇನ್ನೇನು ಹಬ್ಬ ನಾಳೆ ಅಥವಾ ನಾಳಿದ್ದು ಅನ್ಬೇಕಾದ್ರೆ ಆ ಗ್ರೀಟಿಂಗ್ ಮನೆಗೆ ಬಂದು ಸೇರೋದು. ಆ ಮನೆಗೆ ಬಂದಂಥ ಪೋಸ್ಟು ಗ್ರೀಟಿಂಗ್ ಇತ್ತಲ್ಲ, ಅದನ್ನು ಹೀಗೆ ತೆಗೆದು ಒಳಗೆ ನೋಡಿದ್ರೆ ಹಬ್ಬದ ಶುಭಾಶಯಗಳನ್ನು ವಿಭಿನ್ನವಾದಂಥ ರೀತಿಯಲ್ಲಿ ಗ್ರೀಟಿಂಗ್ಸ್ ನೋಡ್ತಾ ಇದ್ವಿ. ಇವತ್ತು ಗ್ರೀಟಿಂಗ್ಸೇ ಗೊತ್ತಿಲ್ಲ. ಇವತ್ತಿನ ಜನಾಂಗಕ್ಕೆ ಏನಿಲ್ಲ, SLC ಓದೋ ಮಕ್ಕಳಿಗೆ ಗ್ರೀಟಿಂಗ್ಸ್ ಬಗ್ಗೆ ಕೇಳಿ, ಅದು ಗೊತ್ತೇ ಇಲ್ಲ. ಅಂದರೆ ಯಾವಾಗ ಈ ಮೊಬೈಲ್ ಬಂತೋ ಇವೆಲ್ಲವನ್ನು ತಿಂದುಕೊಂಡ್ಬಿಡ್ತು. ಮೊಬೈಲ್ ಬಂದು ಇಷ್ಟೆಲ್ಲ ತಿಂದಿದೆ. ಆಗ ಗ್ರೀಟಿಂಗ್ಸ್ ತಯಾರು ಮಾಡ್ತಕ್ಕಂಥ ಕಂಪನಿಗಳಿಗೆ, ಆ ಬುಕ್ ಸ್ಟಾಲ್ಗೆ ಮತ್ತು ಅದನ್ನು ಬರೀತಕ್ಕಂಥ ಆ ಲೇಖಕರಿಗೆ ಒಂದಷ್ಟು ಜನ ಜ್ಞಾನ ತಲೆಗೆ ಹೋಗಿ ಒಂದು ಮೆದುಳಿಗೆ ಕೆಲಸ ಕೊಟ್ಟು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಏನೆಲ್ಲ ಕವನಗಳು ಬರೀಬೇಕು ಎಂಬತಕ್ಕಂಥದ್ದನ್ನು ಅಂದು ಕವಿ ಯೋಚನೆ ಮಾಡ್ತಾ ಇದ್ದ. ಎಷ್ಟೋ ಜನ ಕವನಗಳನ್ನು ಬರೀತಿದ್ರು. ಅದರಲ್ಲಿ ಸುಂದರವಾದಂಥದ್ದು ಚೆನ್ನಾಗಿರ್ತಕ್ಕಂಥ ಕವನಗಳನ್ನು ಗ್ರೀಟಿಂಗ್ಸಿಗೆ ಪ್ರಿಂಟ್ ಮಾಡಿ ಅದನ್ನು ಮನೆಗಳಿಗೆ ಕಳಿಸೋರಾಗಿದ್ದರು. ಮೊಬೈಲ್ ಬಂದದ್ದು, ಪೋಸ್ಟ್ಮ್ಯಾನ್ಗೂ ಕೆಲಸ ಇಲ್ಲ, ಗ್ರೀಟಿಂಗ್ಸೂ ಇಲ್ಲ, ಅದು ಪ್ರಿಂಟೂ ಆಗ್ತಾ ಇಲ್ಲ. ಅಂತಹದ್ದೊಂದು ಮನೆಗೆ ಬಂದಾಗ ಆ ಸಂಭ್ರಮ ಇದೆಯಲ್ಲ, ಸಂಭ್ರಮ ಅಂತೂ ಇಲ್ಲವೇ ಇಲ್ಲ. ಎಲ್ಲವೂ ಒಂದು ಮೊಬೈಲ್, ಹಲೋ ಹಾಯ್ ಶುಭಾಶಯಗಳು, ಮುಗೀತು. ಆದರೆ ಇನ್ನೊಂದು ಸ್ವಲ್ಪ ದಿವಸ ಬಹುಶಃ ನನಗನ್ಸುತ್ತೆ ಈಗ ಬರ್ತಿರ್ತಕ್ಕಂತಹ ಯುಗಾದಿ ಇನ್ನೊಂದು ವರ್ಷದ ಯುಗಾದಿ, ಈ ವರ್ಷದ ಯುಗಾದಿ ಬರುವ ವರ್ಷದ ಯುಗಾದಿ, ಈ 2 ಯುಗಾದಿ ಆಗೋದ್ರೊಳಗೆ ಮನುಷ್ಯ ಹೊಟ್ಟೆಗೆ ಏನು ತಿನ್ನಬೇಕು, ಅವನು ಏನು ಕೆಲಸ ಮಾಡಬೇಕು ಅವನಿಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ಈ AI ಟೆಕ್ನಾಲಜಿ ಅಲ್ಲ, ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಈ ಒಂದು AI ಟೆಕ್ನಾಲಜಿ ಅಂತಕ್ಕಂಥದ್ದು ಬಂದು ಎಷ್ಟೋ ಜನದ ಹೊಟ್ಟೆ ಮೇಲೆ ಹೊಡಿತಾ ಇದೆಯಲ್ಲ. ಎಷ್ಟು ಜನ ಉದ್ಯೋಗಸ್ಥರು ಕೆಲಸ ಕಳ್ಕೊಳ್ತಿದ್ದಾರೆ. ಈಗ ಕಳೆದ ಒಂದು 15-20 ದಿವಸದಿಂದ ಹಬ್ಬದ ಮುನ್ಸೂಚನೆ, ಎಲ್ಲರಿಗೂ ಒಂದು ಸಡಗರ ಸಂಭ್ರಮ. ಏನೋ ಒಂದು ಮನೆಗೆ ಒಂದು 4 ಕಾಸು ತೊಗೊಂಡು ಹೋಗಬೇಕು, ಹೆಂಡತಿ ಮಕ್ಕಳಿಗೆ ಏನೋ ಒಂದು ಬಟ್ಟೆ ಕೊಡಿಸ್ಬೇಕು, ಅಥವಾ ಅಪ್ಪನಿಗೂ ಅಮ್ಮನಿಗೂ ಒಂದು ಸೀರೆ ಪಂಚೆ ಕೊಡಿಸ್ಬೇಕು, ಅಥವಾ ತನಗೆ ಒಂದು ಒಳ್ಳೆ ಬಟ್ಟೆ ಬೇಕು, ತಾನು ಉದ್ಯೋಗದಲ್ಲಿ ಏನೋ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಹಿಂದಿನ ದಿವಸ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಎಲ್ಲರೊಂದಿಗೆ ಚೆನ್ನಾಗಿ ಬಂದಿದ್ದೀರಿ. ಮಾರನೇ ದಿವಸ ಬೆಳಗ್ಗೆ ಕೆಲಸಕ್ಕೆ ತಿರುಗಿ IT-BT ಕಂಪನಿ ಒಳಗಡೆ ಹೋದಾಗ ನಿಮ್ಮ ತಮ್ಮ ಅಥವಾ ನಿಮ್ಮ ಕಾರ್ಡಲ್ಲಿ ತೋರಿಸಿರೋ ಪಂಚ ಆಗೋದೇ ಇಲ್ಲ. ಕೆಲಸ ಮುಗೀತು. ಅವರು ಒಂದು ಕನಿಷ್ಠ ಪಕ್ಷ 15 ದಿವಸ ಮುಂಚಿತವಾಗಿ ಒಂದು ಇಂಟಿಮೇಷನೂ ಇಲ್ಲ, ನಿನ್ನ ಕೆಲಸದ ತೆಗಿತಾ ಇದ್ದೀವಿ ಅಂತ.
ನಾಳೆ ಬೆಳಗ್ಗೆ ಯಥಾಪ್ರಕಾರ ನೀನು ಕೆಲಸಕ್ಕೆ ಬಂದಾಗೇ ಬಂದರೆ ನಿನಗೆ ಕೆಲಸನೇ ಇಲ್ಲ. ಇಂತಹ ಪರಿಸ್ಥಿತಿ ಈ ವರ್ಷ ಅಂದರೆ ಹೊಸ ವರ್ಷಕ್ಕೂ ಮುನ್ನ ಎಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ ಟೆಕ್ನಾಲಜಿಯಿಂದ. ಈ ಪ್ರಕಾರವಾಗಿ ಇಂತಹ ಟೆಕ್ನಾಲಜಿಗಳು ಬಂದರೆ ಮುಂದೆ ಜೀವನದ ಗತಿ ಏನು? ಪುನಃ ನನಗನ್ಸುತ್ತೆ, ಯಾರೆಲ್ಲ ಜಮೀನುಗಳನ್ನು ಮಾರಿಕೊಂಡು ಜಮೀನುಗಳಿಲ್ದಿರ ಅಥವಾ ಎಲ್ಲೂ ರೈತರು ಆ ಕೆಲಸ ಮಾಡಿದ್ರೆ ಪುನಃ ರೈತರಿಗೆ ಸಹಾಯಕ್ಕೆ ನಿಂತ್ಕೊಳ್ಳೋಕ್ಕೆ ಈಗ ಅಲ್ಲೇ ಭೂಮಿಗಳ ಕೆಲಸ ಮಾಡೋಕ್ಕೆ ಯಾರೂ ಅಸಿಸ್ಟೆಂಟ್ಸ್ ಇಲ್ಲ, ಇವರೆಲ್ಲ ಅಲ್ಲಿಗೆ ಬರ್ತಾರೆ. ಬರಬೇಕು, ಬಿಟ್ಟರೆ ವಿಧಿ ಇಲ್ಲ. ಅನ್ನ ಬೇಕಲ್ಲಪ್ಪ. ಓದಿದ್ದೀವಿ, ವಿದ್ಯೆ ಇದೆ ನಿಜ, ಕೆಲಸ ಕೊಡೋರು ಯಾರು? 10 ಜನ ಮಾಡೋ ಕೆಲಸ ಒಂದು ಕಂಪ್ಯೂಟ್ರು ಒಬ್ಬ ಮನುಷ್ಯ ಇದ್ದರೆ ಸಾಕು, 10 ಜನದ ಕೆಲಸ ಒಬ್ಬ ಕಂಪ್ಯೂಟರ್ ಆಪ್ರೇಟ್ರು ಒಬ್ಬ ಮಾಡಿಬಿಡ್ತಾನೆ. ಅಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಮುಂದೆ ದೇವರೇ ಗತಿ. ಏನು ಸ್ಪೀಡಾಗಿ ನಡೆದ್ವೋ ಅಷ್ಟೇ ಸ್ಪೀಡಾಗಿ ರಿಟರ್ನ್ ಬರ್ತಾ ಇದ್ದೀವಿ. ಆದರೆ ಈ ಬರುವ ವರ್ಷದ ಯುಗಾದಿ ಒಳಿತಾಗಲಿ, ಬೆಳಕನ್ನು ತರಲಿ, ನೊಂದಿರೋರ ಜೀವನಕ್ಕೆ ಆನಂದದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತರಲಿ ಅಂತ ನಾನು ದೇವರು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಕಷ್ಟು ವಿಚಾರಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ರು. ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶ್ಯಮನೇಕದಂತ ಭಕ್ತಾನಾಂ ಏಕದಂತ ಉಪಾಸ್ಮಹಿ. ರಾಮ ಕೋದಂಡರಾಮ ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಶಿ ಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 28/3/2025 ಶುಕ್ರವಾರ ಚತುರ್ದಶಿ. ಇವತ್ತು ಪೂರ್ವಾಭಾದ್ರ ನಕ್ಷತ್ರ. ಇವತ್ತು ಮಾಸ ಶಿವರಾತ್ರಿ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನ ಮೃತ್ಯೋನ್ಮೃಕ್ಷಿ ಇಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶಿವನ ಆರಾಧನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಪೂರ್ವಭಾವಿಯಾಗಿ ತಿಳಿಸ್ತಾ ಇದ್ದೇನೆ. ನಾಳೆ ವಿಶೇಷವಾಗಿರ್ತಕ್ಕಂತಹ ದಿನವೂ ಹೌದು, ಹಾಗೆ ಶನಿ ಬದಲಾವಣೆಯ ಕಾಲವೂ ಹೌದು. ಇಷ್ಟು ದಿವಸ ಯಾರೆಲ್ಲ ಮಕರ ರಾಶಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮಕರ ಕುಂಭಕ್ಕೆ ಜೊತೆಗೆ ಇನ್ನಷ್ಟು ರಾಶಿಗಳಲ್ಲಿ ಸಮಸ್ಯೆಯನ್ನು ಹೊತ್ತಿದ್ದರು, ಈಗ ಅದನ್ನು ದಾಟಿ ಸಮಸ್ಯೆಗಳಿಂದ ಒಂದಷ್ಟು ಜನ ಮುಕ್ತರಾಗ್ತಾ ಇದ್ದಾರೆ, ಒಂದಷ್ಟು ಜನ ಸಮಸ್ಯೆಗಳಿಗೆ ದಾರಿ ಆಗ್ತಾ ಇದ್ದಾರೆ. ಏನೇ ಆದರೂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಶನಿ ತಾನು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬದಲಾಗುವಾಗ ಬರೀ ಒಂದು ಮನೆ ಮಾತ್ರ ನೋಡೋದಂತಕ್ಕಂಥದ್ದಲ್ಲ, ಒಂದೊಂದು ಮನೆಗಳಲ್ಲೂ ಆ ಥರ ದೃಷ್ಟಿಕೋನ ಬರ್ತಾ ಇರುತ್ತೆ. 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, ಹೀಗೆ ಎಲ್ಲಿಂದ ಪ್ರಾರಂಭ ಆದರೆ ಅಲ್ಲೇ ಪ್ರಾರಂಭ ಆಗುತ್ತೆ. ಇಷ್ಟು ದಿವಸ ಕುಂಭರಾಶಿಯವರಿಗೆ 7.5 ನಡೀತಾ ಇತ್ತು. ಮಕರ ಕುಂಭ ಹಾಗೆ ಮೀನರಾಶಿಯವರಿಗೆ ಒಂದಿಷ್ಟು ಮಾತ್ರ ಸಮಸ್ಯೆ ಇತ್ತು. ಈಗ ಮೀನರಾಶಿಗೆ ಬರ್ತಾ ಇರ್ತಕ್ಕಂಥದ್ರಿಂದ ಶನಿ ಕುಂಭದಿಂದ ಮೀನಕ್ಕೆ ನಾಳೆ 29ನೇ ತಾರೀಕು ಬರ್ತಿರೋದ್ರಿಂದ ಇನ್ನು ಕುಂಭರಾಶಿಯವರ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಷ್ಟಕ್ಕೂ ಬರುತ್ತೆ. ಆದರೆ ಮೀನರಾಶಿಯವರಿಗೆ ಗ್ರಹಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಮೇಷರಾಶಿಯವರಿಗೆ ಮತ್ತೊಂಥರ ಸಮಸ್ಯೆ ಎದುರಾಗುತ್ತೆ. ಇನ್ನು ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ, ಮೀನ ಎಲ್ಲಿ ಸುತ್ತಿದ್ರೂ ಅಲ್ಲೇ ಬರಬೇಕು. ಅದಕ್ಕೆ ಹೇಳೋದು, ಗ್ರಹಗಳನ್ನು ಯಾವುದೇ ನವಗ್ರಹ ಆಲಯದಲ್ಲಿ ಸ್ಥಿರ ಪ್ರತಿಷ್ಠಾಪನೆ ಮಾಡೋದೇ ಇಲ್ಲ. ಅಲ್ಲಿ ಚರ ಪ್ರತಿಷ್ಠಾಪನೆ ಅಥವಾ ಪ್ರತಿಷ್ಠಾಪನಾ ಕ್ರಮ ಆದರೂ ಮನೆಗೆ ಒಂದು ಮನೆಯಿಂದ ಇನ್ನೊಂದು ಮನೆ ಬದಲಾಗುವಂಥ ರೀತಿಯಲ್ಲೇ ಅಲ್ಲಿನ ಅನುಷ್ಠಾನಗಳು ನಡೀತಿರುತ್ತೆ. ಇದು ಬರೀ ಗ್ರಹಗಳಿಗೆ ಮಾತ್ರ, ದೇವತೆಗಳಿಗಲ್ಲ, ದೇವರಿಗಲ್ಲ. ಒಂದು ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರನ್ನ ಸ್ಥಿರ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ನವಗ್ರಹಗಳನ್ನು, ನಾಗದೇವರನ್ನ ಮಾತ್ರ ಸ್ಥಿರ ಪ್ರತಿಷ್ಠಾಪನೆ ಇಲ್ಲ. ಆದರೂ ಈ ಬಾರಿ ಇರ್ತಕ್ಕಂಥ ಯುಗಾದಿಯ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳು, ಯುಗಾದಿ ಆದ ನಂತರ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಮಸ್ಯೆ ಎಂಬತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಈಗಾಗಲೇ ಅದರ ಮುನ್ಸೂಚನೆ. ಸ್ವಾಮಿ ಮನೆಗೆ ಪ್ರವೇಶ ಮಾಡೋದಕ್ಕಿಂತ ಮುನ್ನ ಆ ಮನೆಯಲ್ಲಿದ್ದು ಆ ಮನೆಯ ಮುಂಭಾಗ ಆತ ಯಾವ್ಯಾವ ಮನೆಗಳನ್ನು ನೋಡ್ತಾನೋ, ಯಾವ್ಯಾವ ಮನೆಗಳಿಗೆ ಆತನ ದೃಷ್ಟಿಕೋನ ಬೀಳುತ್ತೋ ಅವರೆಲ್ಲರಿಗೂ ಸಮಸ್ಯೆ ತಪ್ಪಿದ್ದಲ್ಲ. ಇದಕ್ಕೆ ರಾಜ ವಿಕ್ರಮಾರ್ಕನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಥೆ ಇದೆ. ರಾಜ ವಿಕ್ರಮಾರ್ಕ ರಾಜ ತನ್ನ ರಾಜ್ಯವನ್ನು ಸುಭಿಕ್ಷವಾಗಿಟ್ಕೊಂಡಿದ್ದ.
ಆ ಸುಭಿಕ್ಷತನ ಅಂತಕ್ಕಂಥದ್ದು ಹೇಗೆ ಅಂದರೆ ಭಗವಂತ ತಾನು ಹಾಕಿದಂಥ ಹೆಜ್ಜೆ ಅಥವಾ ಭಗವಂತನ ಅನುಗ್ರಹದಿಂದ ತನ್ನ ಹೆಜ್ಜೆಯಲ್ಲೆಲ್ಲವೂ ಸಹಿತ ಸುಭಿಕ್ಷವೇ. ದಾನ ಧರ್ಮ ತನ್ನ ರಾಜ್ಯದಲ್ಲಿ ಬಡವರು ಇಲ್ಲ, ಭಿಕ್ಷುಕರಂತೂ ಇಲ್ಲವೇ ಇಲ್ಲ. ಅಂತಹ ಒಂದು ವಿಶೇಷತೆ ಇರತಕ್ಕಂಥದ್ದಿತ್ತು. ಅಂತಹ ವಿಶೇಷವಾಗಿರ್ತಕ್ಕಂಥ ರಾಜ್ಯವನ್ನು ಆಳ್ತಿದ್ದಂತಹ ರಾಜ ಪ್ರಭು ತನ್ನ ರಾಜ್ಯದಲ್ಲಿ ಒಂದಷ್ಟು ಜನ ಪಂಡಿತರನ್ನು ಕರೆಸಿ ನಮ್ಮ ರಾಜ್ಯದಲ್ಲಿ ಏನಾದರೂ ಸಂಕಷ್ಟಗಳಿದೆಯಾ, ಕಷ್ಟಗಳಿದೆಯಾ ಅಂತ ಕೇಳ್ತಾನೆ. ಕಷ್ಟಗಳಿದೆಯಾ, ಸಂಕಷ್ಟಗಳಿದೆಯಾ ಅಂತ ಕೇಳಿದಾಗ, ಸ್ವಾಮಿ ನಮ್ಮ ರಾಜ್ಯದಲ್ಲಿ ಈ ರಾಜ್ಯವನ್ನು ಆಳತಕ್ಕಂಥ ಪ್ರಭು ತಾವು ತಮ್ಮ ನೇತೃತ್ವದಲ್ಲಿ ತಮ್ಮ ಆಳ್ವಿಕೆಯಲ್ಲಿ ಯಾರೊಬ್ಬರು ಕಷ್ಟ ಹೇಳ್ಕೊಳ್ಳೋರೇ ಇಲ್ವಲ್ಲ, ಎಲ್ಲರನ್ನೂ ಸುಖ ಸಂತೋಷ ನೆಮ್ಮದಿಯುತವಾಗಿ ಅವರವರ ಕಾಯಕವನ್ನು ಅದ್ಭುತವಾದಂಥ ರೀತಿಯಲ್ಲಿ ಮಾಡಲಿಕ್ಕೆ ತಾವು ದಾರಿ ಮಾಡಿಕೊಟ್ಟಿದ್ದೀರಿ. ಹೀಗಿರಬೇಕಾದ್ರೆ ಯಾರು ಕಷ್ಟದಲ್ಲಿದ್ದಾರೆ? ಯಾರಿಗೂ ಕಷ್ಟದ ಮಾತೇ ಇಲ್ಲ. ರಾಜ ಪ್ರಜೆಗಳು ಇವರಿಬ್ಬರ ಮಧ್ಯದಲ್ಲಿ ಏನೂ ಸಹಿತ ಅಂದರೆ ರಾಜನ ಆಳ್ವಿಕೆ ಅಷ್ಟು ಅದ್ಭುತವಾಗಿದ್ದಂಥದ್ದು. ಆದರೆ ಅಂಥದ್ರಲ್ಲಿ ಪಂಡಿತರು ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಬಂದರು. ಹಾಗೆ ಪ್ರಜೆಗಳು ಚೆನ್ನಾಗಿದ್ದಾರೆ ಅಂದಾಗ ಈ ರಾಜ್ಯಸಭೆಯಲ್ಲಿ ಏನಾದರೂ ಮತ್ತೊಂದು ವಿಚಾರ ತಗೊಳ್ಬೇಕಲ್ವ. ಹಾಗಾಗಿ ಮನುಷ್ಯ ಈ ಮಟ್ಟಕ್ಕೆ ಇರಬೇಕಾದ್ರೆ ದೇವತೆಗಳ ಕಾರಣ ಅಂತ ಒಂದಷ್ಟು ಜನ ಹೇಳಿದ್ರು, ಇಲ್ಲ ಗ್ರಹಗಳೇ ಕಾರಣ ಅಂತ ಮತ್ತಷ್ಟು ಜನ ಹೇಳಿದರು. ಗ್ರಹಗಳೇ ಕಾರಣ ಆದರೆ ಯಾವ್ಯಾವ ಗ್ರಹಗಳಿಂದ ಏನೆಲ್ಲ ಆಯಿತು, ಏನಾಗ್ತಾ ಇದೆ, ಈ ಪ್ರಶ್ನೆಯನ್ನು ರಾಜ ಕೇಳ್ತಾನೆ. ಆಗ ಅಲ್ಲಿ ಬಂದಂತಹ ಪಂಡಿತರಲ್ಲಿ ಒಬ್ಬೊಬ್ಬ ಪಂಡಿತರಿದ್ದರು ಒಂದೊಂದು ವಿಚಾರವನ್ನು ಹೇಳ್ತಾ ಹೊರಟರು. ಒಬ್ಬ ಪಂಡಿತರು ಹೇಳಿದರು, ಸೂರ್ಯ ಪ್ರಕಾಶಮಾನವಾದಂಥವನು, ಜಗತ್ತಿಗೆ ತನ್ನ ಬೆಳಕಿಲ್ಲ ಅಂದರೆ ಪಶು ಪಕ್ಷಿ ಪ್ರಾಣಿಗಳು ಜಲಚರಗಳು ಪ್ರಾಣಿಕ್ಷಿಗಳು ಅಥವಾ ಈ ಪ್ರಕೃತಿ ಮಾತೆ ಹಚ್ಚ ಹಸಿರು ಏನೂ ಉಳಿಲಿಕ್ಕಾಗುವುದಿಲ್ಲ, ಅದಕ್ಕೆ ಸೂರ್ಯನೇ ಪ್ರಧಾನ ಅಂದರು. ಸಂತೋಷ, ಸೂರ್ಯ ಪ್ರಧಾನ, ಸೂರ್ಯ ರಶ್ಮಿ ಬೇಕೇ ಬೇಕು, ಈ ಸೃಷ್ಟಿಯಲ್ಲಿ ಸೂರ್ಯನಿಲ್ಲ ಅಂದರೆ ಆಗೋದೇ ಇಲ್ಲ, ಒಳ್ಳೆಯದು, ಸರಿ, ಸಂತೋಷ ಅಂದರು. ಪಕ್ಕದಲ್ಲಿ ಇನ್ನೊಬ್ಬ ಪಂಡಿತರಿದ್ದರು. ಅವ್ರು ಹೇಳಿದ್ರು, ಚಂದ್ರ ತಂಪನ್ನು ಕೊಡ್ತಕ್ಕಂಥವನು, ಮಾತೃಕಾರಕ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ದಯಪಾಲಿಸ್ತಕ್ಕಂಥವನು, ಎಲ್ಲದರಿಂದಲೂ ಸಹಿತ ಚಂದ್ರನಿಂದ ಆದಂತಹ ಫಲಾಫಲಗಳು ಸಾಕಷ್ಟು ಇದೆ, ಆ ಫಲಗಳೆಲ್ಲವೂ ಸಹಿತ ಸುಭಿಕ್ಷಿತನವಾಗಿದೆ, ಅದಕ್ಕೆ ಚಂದ್ರ ಇರಲೇಬೇಕು ಅಂತ ಹೇಳಿದರು. ಸಂತೋಷ, ಚಂದ್ರ ಸಂಧ್ಯಾಕಾಲ ತಂಪು ಕೊಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇದೆಯಾ? ಬೆಳಗ್ಗಿನಿಂದ ಸಂಜೆವರೆಗೂ ನೀವೇನೇ ಕೆಲಸ ಮಾಡ್ಕೊಂಬಂದರೂ ಮನೆಗೆ ಬಂದ ತಕ್ಷಣ ಒಂದು 10 ನಿಮಿಷ ಮನೆಯಲ್ಲಿ ಕೂತ್ಕೊಂಡು ಆ ತಂಪಾದಂಥ ಗಾಳಿಯನ್ನು ನೋಡ್ತಾ ಹೊರಗಡೆ ಇರ್ತಕ್ಕಂಥ ಚಂದ್ರನ ಬೆಳಕು ಅಥವಾ ತಂಪಾದಂಥ ಗಾಳಿಯಲ್ಲಿ ಒಂದು ಹಾಲು ಕಾಫಿನೋ ಹಣ್ಣು ಹಂಪಲೋ ತಿಂತ ಮನೆಯಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಕೂತು ಸಂತೋಷದಲ್ಲಿರುವಂಥ ಕಾಲ. ಈಗಿನ ಥರ ಆಗ ಮೊಬೈಲ್ ಇಲ್ಲ, ಅದಕ್ಕೆ ಏನಿದ್ರೂ ಒಬ್ರಿಗೊಬ್ರು ಮಾತುಕತೆ ಇತ್ತು. ಇವತ್ತು ಬೆಳಗಿನಿಂದ ಏನೇನು ಮಾಡ್ಕೊಂಬಂದ್ರಿ ಅಂತ ಕಟ್ಕೊಂಡು ಹೆಂಡತಿ ಕೇಳ್ತಿದ್ಲು. ಮಕ್ಕಳೆಲ್ಲ ಬಂದು ಅಪ್ಪನ ತೊಡೆ ಮೇಲೆ ಮಲ್ಕೊಂಡು ಅಥವಾ ಅಪ್ಪನ ಹತ್ರ ಕೂತ್ಕೊಂಡು ಅಪ್ಪನ ಹತ್ರ ಕಷ್ಟ ಸುಖ ಕೇಳ್ತಿದ್ರು, ಅಥವಾ ಅಪ್ಪ ಮಕ್ಕಳನ್ನ ಏನು ಓದಿದ್ರಿ, ಏನು ಮಾಡಿದಿರಿ, ನೀವತ್ತೇನು ಕೆಲಸ ಮಾಡಿದಿರಿ ಅಂತ ಕೇಳ್ತಿದ್ರು. ಆ ಬಂಧು ಬಾಂಧವ್ಯ, ಆ ಬಂಧುತ್ವ ಬೆಳೀತಿತ್ತು, ಅಲ್ಲಿ ಅನ್ಯೋನ್ಯತೆ ಇತ್ತು. ಇವತ್ತು ಹಾಳಾದ ಮೊಬೈಲ್ ಬಂತು, ಒಬ್ರಿಗೊಬ್ರು ಮಾತಿಲ್ದಂಗೆ ಆಗೋಯ್ತು. ಎಲ್ಲರೂ ಮೊಬೈಲ್ ಒಂದಿದ್ದರೆ ಪ್ರಪಂಚ ನೋಡ್ತಾ ಅವ್ರಿಗವ್ರು ಕಳೀತಾರೆ. ಮನೇಲಿ 4 ಜನ ಇದ್ದರೆ ನೋಡಿ, ಊಟ ಆಗಲಿ ತಿಂಡಿ ತಿನ್ನಲಿ, 4 ಜನ ಒಂದು ಕಡೆ ಕೂತ್ಕೊಳ್ಳಿ, ಎಲ್ಲರೂ ತಲೆ ಬಗ್ಗಿಸ್ಕೊಂಡು ಮೊಬೈಲ್ ನೋಡ್ತಾರೆ. ಬಿಟ್ಟರೆ ನಿಮ್ಮ ಕಷ್ಟ ಸುಖ ಅಥವಾ ಏನಾಯಿತು, ಏನು ಮಾಡ್ತಿದ್ಯಾ, ನೀನು ಏನು ಓದ್ತಿದ್ಯಾ, ಏನು ಬಿಡ್ತಿದ್ಯಾ, ನಿನ್ನ ದಿನನಿತ್ಯ ಏನು ನಡೀತಿದ್ದೆ, ನಿನ್ನ ಜೀವನದ ಕಥೆ ಏನು, ಯಾರೂ ಮಾತಾಡಲ್ಲ. ಆದರೆ ಅವತ್ತಿನ ಪರಿಸ್ಥಿತಿ ಅದಲ್ಲ. ಆದರೆ ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ, ನಾನು ತಿಳಿಸ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಶನೇಶ್ವರನ ಬಗ್ಗೆ, ಶನಿ ಭಗವಂತನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ. ಗುರುಗಳೇ, ಇಂದಿನ ಭಾಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಥಾಶ್ರವಣವನ್ನು ತಿಳಿಸ್ತಾ ಇದ್ರು. ಖಂಡಿತ. ರಾಜ ಕೇಳಿದಂತಹ ಮಾತಿಗೆ ಒಬ್ಬೊಬ್ಬ ಪಂಡಿತರು ಎದ್ದು ಅವರಿಗೆ ತಿಳಿದ ಮಟ್ಟಿಗೆ ಒಂದೊಂದು ಗ್ರಹಗಳ ಬಗ್ಗೆ ಅವರು ತಿಳಿಸ್ತಾ ಹೊರಟರು. ಸೂರ್ಯ ಆಯಿತು, ಚಂದ್ರ ಆಯಿತು. ಸೂರ್ಯ ಚಂದ್ರ ಆದಮೇಲೆ ಇನ್ನು ಅಂಗಾರಕನ ಬಗ್ಗೆ ಹೇಳಿದರು. ಅಂಗಾರಕನ ಬಗ್ಗೆ ಹೇಳಬೇಕಾದ್ರೆ ದೇಹದಲ್ಲಿರ್ತಕ್ಕಂತಹ ರಕ್ತ ನರನಾಡಿಗಳು ಮತ್ತು ಒಳ್ಳೆಯದು ಕೆಟ್ಟದ್ದು ಮುಖದ ಒಂದು ಸೌಂದರ್ಯ ಅಥವಾ ದೇಹಕ್ಕೆ ಬರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳಿಗಾದರೂ ರಕ್ತ ಚಲನೆ ಸಮಂಜಸವಾಗಿದ್ದು ಮಾಂಸಖಂಡಗಳು ಚೆನ್ನಾಗಿದ್ದು ನಿಮ್ಮ ವರ್ಚಸ್ ಚೆನ್ನಾಗಿರಬೇಕಾದ್ರೆ ಅದಕ್ಕೆ ಕುಜನ ಅನುಗ್ರಹ ಬೇಕು ಅಂದರು. ಆಗಲಿ, ಸಂತೋಷ. ಕುಜನಿಂದ ಇಷ್ಟೆಲ್ಲ ವಿಶೇಷತೆ ಇದೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಸಂಪತ್ತಿನ ಬಗ್ಗೆ ಒಂದಿಷ್ಟಿದೆ ಅಂದರೆ ಅದು ಒಪ್ಪುವಂಥ ಮಾತೆ. ಕುಜನಿಗೂ ನಮಸ್ಕಾರ ಮಾಡೋದು. ಅದಾದ ನಂತರ ಬುಧನಿಗೆ ಸಂಬಂಧಪಟ್ಟ ಹಾಗೆ ಹಚ್ಚ ಹಸಿರು ಆಹಾರ ಬೇಕು ಬೇಡ, ಸರಿಯಾದಂಥ ವ್ಯವಸ್ಥೆ, ಭೂಮಿಯಲ್ಲಿರ್ತಕ್ಕಂಥ ದೋಷ, ನಾವು ಹಾಕುವಂಥ ಬೀಜ ಒಳ್ಳೆ ಬೆಳೆಯಾಗಿ ಬರ್ತಕ್ಕಂಥದ್ದು, ಸಮೃದ್ಧಿಯಾಗಿ ಬೆಳೆ ಬಂದರೆ ತಾನೇ ಸಮೃದ್ಧಿತನ ಸಿಗ್ತಕ್ಕಂಥದ್ದು. ಬಹುಶಃ ನಮ್ಮ ರಾಜ್ಯದಲ್ಲಿ ಸಮೃದ್ಧಿ ಇದೆ ಅಂದರೆ ಬಹುಶಃ ಅದಕ್ಕೆ ಬುಧನ ಅನುಗ್ರಹ ಇದೆ ಅಂತ ರಾಜ ಅದನ್ನು ಸಂತೋಷಪಟ್ಟ. ಆಗ ಮತ್ತೋರ್ವರು ಎದ್ದು ನಿಂತುಕೊಂಡ್ರು. ಇನ್ನೊಬ್ಬ ಪಂಡಿತರು ಹೇಳಿದ್ರು, ಅವರು ಗುರು ಬಗ್ಗೆ ಮಾತಾಡಿದ್ರು.
ಗುರು ಇಲ್ಲ, ಗುರುಬಲ ಇಲ್ಲ, ಗುರುವಿನ ಒಂದು ಅನುಗ್ರಹ ಇಲ್ಲ ಅಂದರೆ ಯಾವ ಕೆಲಸವೂ ನಡೆಯೋದಿಲ್ಲ. ಇದು ಸತ್ಯ ಅಂದರು. ಒಪ್ಕೊಳ್ಳೋ ಮಾತೆ. ವಿವಾಹ ಆಗಬೇಕಾದ್ರೆ ಗುರುಬಲ ಬೇಕು, ಉಪನಯನ ಆಗಬೇಕಾದ್ರೆ ಗುರುಬಲ ಬೇಕು, ಒಳ್ಳೆ ಜ್ಞಾನವಂತ ಆಗಬೇಕಾದ್ರೆ ಗುರುಬಲ ಬೇಕು, ನಾವು ಮಾಡುವಂಥ ಕೆಲಸ ಯಶಸ್ಸಾಗಬೇಕಂದ್ರೆ ಅದಕ್ಕೆ ಗುರುಬಲ ಬೇಕು. ಗುರುವೇ ಇಲ್ಲ ಅಂದರೆ, ಗುರುಬಲ ಇಲ್ಲ ಅಂದರೆ ನೀನು ಹಾಕೋ ಹೆಜ್ಜೆನಲ್ಲಿ ಏನೂ ನಿನಗೆ ನಡೆಯೋದಿಲ್ಲ. ಅದಕ್ಕೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರು ಇಲ್ಲ ಅಂದರೆ ಜೀವನ ನಡೆಯೋದೇ ಇಲ್ಲ. ಗುರುಬಲ ಬೇಕು, ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಗುರುಗಳಿಗೆ ನಮಸ್ಕಾರ ಆಗಲೇಬೇಕು ಅಂದು ಅಲ್ಲೂ ಸಹಿತ ನಮಸ್ಕರಿಸಿದ್ರು. ಅದಾದ ನಂತರ ಮತ್ತೊಬ್ಬ ಪಂಡಿತರೆದ್ರು, ಸ್ವಾಮಿ, ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ನಿಮಗೊಂದು ಆಸೆ, ಆಕಾಂಕ್ಷೆ, ಜೊತೆಗೆ ಸಂತಾನ, ನಿಮಗೆ ಬೇಕಾಗಿರ್ತಕ್ಕಂಥ ನೀವು ಯಾವುದಾದ್ರು ಒಂದು ವಸ್ತು ನೋಡಿದ್ರೆ ಅಬ್ಬಾ ಚೆನ್ನಾಗಿದೆ ಎಂಬತಕ್ಕಂಥ ಆ ಆತ್ಮವಿಶ್ವಾಸ ಮನಸ್ಸಿದೆಯಲ್ಲ, ಆಕರ್ಷಣೆ ಇದೆಯಲ್ಲ, ನಿಮ್ಮ ವರ್ಚಸ್ಸಿಗೆ, ತೇಜಸ್ಸಿಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳು ಕೊಡಬೇಕು ಅಂದರೆ ಅದಕ್ಕೆ ಶುಕ್ರನೇ ಕಾರಣ ಅಂದರು. ಇಲ್ಲಿ ಒಂದೊಂದು ಗ್ರಹಗಳು ಒಂದೊಂದು ನಿಯೋಗವಾಗಿದೆ, ಒಂದೊಂದು ಆಭರಣಗಳನ್ನು ನುಡಿಸುತ್ತೆ, ಒಂದೊಂದು ವಿಶೇಷತೆಗಳು ಹೇಳುತ್ತೆ, ಒಂದೊಂದು ರತ್ನಗಳಾಗಿ ಪರಿವರ್ತನೆ ಆಗುತ್ತೆ. ಹಾಗೆ ಶುಕ್ರ ಶ್ವೇತವರ್ಣವಾಗಿ ಬಿಳಿಯ ಬಣ್ಣ, ಬಿಳಿಯದಾದಂಥದ್ದು ಮತ್ತು ಶುಭ್ರತೆಯಿಂದಿರ್ತಕ್ಕಂಥದ್ದು, ಮುಖದ ವರ್ಚಸ್ಸು ಕೊಡ್ತಕ್ಕಂಥದ್ದು, ಸೌಂದರ್ಯ ಕೊಡ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ನಿನ್ನನ್ನು ಮೇಲ್ಗೈಯಾಗಿ ನೋಡಿಸುವಂಥದ್ದು. ಯಾರ ಜಾತಕದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಾನೋ, ವಿಶೇಷವಾದ ಸ್ಥಾನವನ್ನು ಅನುಗ್ರಹಿಸ್ತಾನೋ ಅಂಥವರು ಸಭೆ ಸಮಾರಂಭಗಳಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಎಲ್ಲರೂ ಸಹಿತ ಎಲ್ಲರ ಗಮನ ಆ ವ್ಯಕ್ತಿ ಮೇಲೆ ಬೀಳುತ್ತೆ. ಬಹುಶಃ ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ದೊರೆ ನಿಮಗೆ ಶುಕ್ರನ ವರ್ಚಸ್ಸು ಚೆನ್ನಾಗಿರೋದ್ರಿಂದ ತಾವು ಆಸ್ಥಾನದಲ್ಲಿ ಕೂತರೆ ಸಾಕು, ನಿಮ್ಮನ್ನು ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು ಸ್ವಾಮಿ, ಅಷ್ಟು ಅದ್ಭುತವಾಗಿ ಕಾಣ್ತೀರಿ. ನಿಮ್ಮ ಆಸ್ಥಾನಕ್ಕೆ ಒಂದು ಭೂಷಣ ತಾವು ಕೂತ್ಕೊಂಡಂತಹದ್ದು. ಓ, ತುಂಬ ಸಂತೋಷ, ಶುಕ್ರನಿಂದ ಇಷ್ಟೆಲ್ಲ ಇದೆಯಾ, ತುಂಬ ಸಂತೋಷ, ಒಳ್ಳೆಯದಾಗಲಿ. ಇದಾದ ಮೇಲೆ ಅಂದಾಗ ದೂರದಲ್ಲಿ ಕೂತಂತಹ ಒಬ್ಬ ವೃದ್ಧ ಬ್ರಾಹ್ಮಣ, ಒಬ್ಬ ಪಂಡಿತರು, ಸ್ವಾಮಿ, ಈಗ ನಾನು ಹೇಳ್ತಕ್ಕಂತಹ ಮಾತು ಶ್ರದ್ಧೆಯಿಂದ ಆಲಿಸಬೇಕು. ನನಗೆ ವಯಸ್ಸಾಗಿದೆ, ಆದರೆ ನನಗಿದರ ಅನುಭವ ಆಗಿದೆ. ಈಗ ನಾನು ಹೇಳುವಂತಹ ಮನಸ್ಸಿನಲ್ಲಿ ನಾನು ಹೇಳುವಂತಹ ಒಂದೊಂದು ಮಾತು ತಾವು ಆಲಿಸಬೇಕು. ಇದಕ್ಕೆ ಒಂದು ಗೌರವ ಸ್ಥಾನಮಾನ ಇದೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಛತ್ರ ಧ್ವಜರಥಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣಿಂ ಕುರ್ವಾಣಂ ಗ್ರಹಮಂಡಲೇ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ. ಸೂರ್ಯ ಪೂರ್ವಾಭಿಮುಖವಾಗು, ಸೂರ್ಯನ ಹಿಂಭಾಗದಲ್ಲಿರ್ತಕ್ಕಂಥ ಪಶ್ಚಿಮಾಭಿಮುಖವಾಗು, ಪಶ್ಚಿಮದಲ್ಲಿರ್ತಕ್ಕಂಥ ಪಶ್ಚಿಮದ ಆಧಿಪತ್ಯವನ್ನು ವಹಿಸಿರ್ತಕ್ಕಂಥ ಶನೇಶ್ಚರ ಅಂತ ಹೇಳಿದರು. ಎಲ್ಲರೂ ಆಯಾ ಗ್ರಹಗಳ ಬಗ್ಗೆ ಅಷ್ಟೇ ಮಾತಾಡಿದ್ರು. ಆದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧ ಸಂಪೂರ್ಣವಾಗಿ ಶನಿನ ಈ ಆಸ್ಥಾನಕ್ಕೆ ಕರೆತಂದರು. ಪಶ್ಚಿಮ ದಿಗ್ಭಾಗೆ ತಿಲಧಾನ್ಯಶೋಪರಿ ಭಗವಂತಂ ಓಂ ಭೂಹು ಶನೇಶ್ಚರಮಿದಂ ಆವಾಹಯಾಮಿ ಎಂದರು. ಅಂದರೆ ಪ್ರತಿಯೊಬ್ಬರ ಜಾತಕದಲ್ಲೂ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ, 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಕುದುರೆಯನ್ನೇರಿ ಕೂಡಿಸಿ ಓಡುವಂತಹ ಕುದುರೆ, ಬಹಳ ವೇಗದಿಂದ ಓಡುವಂತಹ ಕುದುರೆ, ಛಲದಿಂದ ಓಡುವಂತಹ ಕುದುರೆ, ಆ ಕುದುರೆ ಮೇಲೆ ಕೂತಾಗ ತನಗೆ ಅರಿವಿಲ್ಲದಂತಾಗುವಂತಹ ಪರಿಸ್ಥಿತಿ ಇದೆಯಲ್ಲ, ಜೊತೆಗೆ ಅರಿವಿಲ್ಲದಂತ ಆಗುವಂತಹ ಪರಿಸ್ಥಿತಿ ಇದ್ದು ನಿಮ್ಮ ಮೊಣಕಾಲು, ನಿಮ್ಮ ಮೀನುಮಾಂಸಖಂಡಗಳು, ನಿಮ್ಮ ಕಾಲಿನ ಹಿಮ್ಮಡಿ, ಜೊತೆಗೆ ನಿಮ್ಮ ಕಾಲಿನ ಉಗುರು, ಅಷ್ಟೇ ಯಾಕೆ ನಿಮ್ಮ ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ನಿಮ್ಮ ನಯನಗಳು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ, ಅಷ್ಟೇ ಏನು ಸ್ವಾಮಿ, ನಿಮ್ಮದೇ ಆದಂತಹ ಮುದ್ದಾದಂಥ ಒಂದು ಪರಿವಾರ, ಸಂಸಾರ, ಇದೆಲ್ಲದರಿಂದಲೂ ಸಹಿತ ಪ್ರತ್ಯೇಕವಾಗಿ ನಿಮ್ಮ ನಿಲ್ಲಿಸುವಂಥವನು ಶನೇಶ್ಚರ ಅಂದರು. ರಾಜನ ಕೋಪ ಬಂತು. ಇಷ್ಟು ಜನ ಎಲ್ಲ ಗ್ರಹಗಳ ಬಗ್ಗೆ ಹೇಳಿದಾಗಲೂ ಯಾರಲ್ಲೂ ಈ ಆವೇಶ ಇಲ್ಲ, ಆಕ್ರೋಶ ಇಲ್ಲ, ಕೋಪ ಇಲ್ಲ. ಆದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರು ನಿಮ್ಮ ಮಾತಿನಲ್ಲಿ ನೀವು ಹೇಳುವ ಒಂದೊಂದು ಪದದಲ್ಲೂ ಸಹಿತ ದೇಹದ ಮೇಲಿರ್ತಕ್ಕಂತಹ ಕೇಶಗಳು ನಿಲ್ಲುತ್ತಾ ಇದೆ. ಏನಿರಬಹುದು ಈ ಶನಿಯಲ್ಲಿ, ಅಥವಾ ಏನು ಈತನ ಆರ್ಭಟ? ಸ್ವಾಮಿ, ಆರ್ಭಟ ಅಲ್ಲ. 7.5 ವರ್ಷ ಕಾಲ ಶನಿ ಎಂಬತಕ್ಕಂಥದ್ದು ಜಾತಕಕ್ಕೆ ಪ್ರವೇಶ ಆದರೆ, 7.5 ಅಂತಕ್ಕಂಥದ್ದು ಪ್ರವೇಶ ಆದರೆ, ಶನಿಯ ವಕ್ರದೃಷ್ಟಿ ಎಂಬತಕ್ಕಂಥದ್ದು, ಅಷ್ಟಮ ಶನಿ ಎಂಬತಕ್ಕಂತಹದ್ದು
ಅಥವಾ ಪಂಚಮ ಶನಿ ಎಂಬತಕ್ಕಂಥದ್ದು ಶನಿ ಜಾತಕಕ್ಕೆ ಪ್ರವೇಶ ಮಾಡಿದ್ದಾನೆ ಅಂತ ಗೊತ್ತಾದ ತಕ್ಷಣ ವ್ಯಕ್ತಿ ತಳಮಳಕನಾಗಿ ತಾನು ಒದ್ದಾಡುವಂಥ ರೀತಿ ಮೆಲ್ಮೆಲ್ ಅಂತ ಒದ್ದಾಡೋಗ್ಬಿಡ್ತಾನಲ್ಲ. ಸ್ವಚ್ಛಂದವಾಗಿ ಹರಿದಾಡಿರ್ತಕ್ಕಂಥ ಮೀನು ನೀರಿನಿಂದ ಮೀನನ್ನು ತೆಗೆದು ಹೊರಗಡೆ ಹಾಕಿದ್ರೆ ಹೇಗಿರುತ್ತೋ ಆ ಪ್ರಕಾರ ವ್ಯಕ್ತಿ ಮನಸ್ಸಿನ ಸ್ಥಿತಿ, ದೇಹ ಎಲ್ಲವೂ ಸಹಿತ ಕದಲಕ್ಕೆ ಶುರುವಾಗುತ್ತೆ. ಆ ಶನಿಯ ಪ್ರಭಾವ ಅಷ್ಟಿರ್ತಕ್ಕಂಥದ್ದು. ಆದರೆ ಇಷ್ಟೆಲ್ಲ ಇರ್ತಕ್ಕಂತಹ ಇಷ್ಟೆಲ್ಲ ಮಾಡ್ತಕ್ಕಂಥ ಶನಿ ಯಾವ ಮಹಾ ದೊಡ್ಡವನು ಅಂತ ರಾಜ ಆಡ್ತಾನೆ. ಆದರೆ ಅಲ್ಲೇ ಆ ಬ್ರಾಹ್ಮಣೋತ್ತಮ ಮತ್ತೊಂದು ಮಾತು ಹೇಳ್ತಾನೆ, ಸ್ವಾಮಿ, ನಾನು ಹೇಳಿದ ತಕ್ಷಣ ನಿಮ್ಮ ಮನಸ್ಸು ನೊಂದಾಗಿದೆ, ನಿಮ್ಮ ಮನಸ್ಸಿನ ನೋವಿನಿಂದ ನೀವು ಈ ಮಾತಾಡಿದ್ದೀರಿ. ಆದರೆ ಜಾತಕದಲ್ಲಿ ಶನಿ ಪ್ರವೇಶ ಆದ ಮೇಲೆ ತಾನು ಒಂದು ಕ್ರಮಶಿಕ್ಷಣವನ್ನು, ನಿಮ್ಮ ಜೀವನದ ಆಗು ಹೋಗುಗಳನ್ನು, ನಿಮ್ಮ ಬೇಕು ಬೇಡಗಳನ್ನು, ಜೊತೆಗೆ ನಿಮಗೆ ಸಾರ್ಥಕವಾದಂತಹ ಒಂದು ಬದುಕನ್ನು, ದೊಡ್ಡವರು ಚಿಕ್ಕವರು, ಬೇಕು ಬೇಡ, ಶ್ರೀಮಂತಿಕೆ ಬಡತನ ಎಲ್ಲವನ್ನು ಸಹಿತ ಕೊಟ್ಟು ಕೊನೆಗೆ ಏನೂ ಇರದಂತ ನಿಮ್ಮನ್ನು ಮಾಡಿ ಅದಾದ ನಂತರ ಒಂದು ಹೊಸ ಬದುಕನ್ನು ತೋರಿಸ್ತಾನಲ್ಲ, ಒಂದು ಪೂರ್ಣವಾದಂಥ ಸುಂದರವಾದಂಥ ವಿಗ್ರಹವನ್ನು ಮಾಡ್ತಾನಲ್ಲ. ಒಂದು ಕಾಡ್ಗಲ್ಲನ್ನು ವಿಗ್ರಹ ಮಾಡುವ ಶಕ್ತಿ ಶನಿಗಲ್ದಿರ ಮತ್ತಾರಿಗೂ ಇಲ್ಲವಲ್ಲ. ಆದರೆ ಆ ಕಾಡ್ಗಲ್ಲು ವಿಗ್ರಹ ಆಗಬೇಕಾದ್ರೆ ಬೀಳುವಂಥ ಹುಳಿಪೆಟ್ಟಿದೆಯಲ್ಲ, ಅಬ್ಬಬ್ಬಾ, ಅದು ತಡಿಲಿಕ್ಕಾಗಲ್ಲ ಸ್ವಾಮಿ. ಅಂಥ ಹುಳಿಪೆಟ್ಟಿನಿಂದ ಸಿದ್ಧವಾದಂಥ ವಿಗ್ರಹವೇ ಅದು ಪೂಜೆಗೆ ಅರ್ಹವಾಗ್ತಕ್ಕಂಥದ್ದು ಅಂತ ಹೇಳಿದ. ಆದರೂ ಒಂದಷ್ಟು ಮರ್ಮವಾಗಿರ್ತಕ್ಕಂತಹ ಮಾತುಗಳಲ್ಲಿ ಅರ್ಥವಾಗದಂಥ ರೀತಿಯಲ್ಲಿ ರಾಜನೂ ಸಹಿತ ಕಂಗಾಲಾಗ್ತಾನೆ. ಆದರೆ ಅದಾದಮೇಲೇನು, ಅದೇ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆ ವಿಶೇಷತೆ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಕೂತ್ಕೊಳ್ಳಿ, ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಶನೈಶ್ಚರನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಶನಿಗ್ರಹದ ಒಂದಿಷ್ಟು ಪ್ರಭಾವಗಳ ಬಗ್ಗೆ, ಒಂದಿಷ್ಟು ನೈಜ ಘಟನೆಗಳ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಮಾಹಿತಿನ ತಿಳಿಸ್ತಾ ಇದ್ರು. ಒಂದು ಪೌರಾಣಿಕ ಕಥೆಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು ಗುರುಜಿಯವರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ. ಖಂಡಿತ. ರಾಜ್ಯದಲ್ಲಿ ಎಲ್ಲವೂ ಸಹಿತ ಸುಭಿಕ್ಷತನವೇ. ಎಲ್ಲವೂ ಸುಭಿಕ್ಷತೆಯಿಂದ ಇರುವಂತಹ ಕಾಲದಲ್ಲಿ ರಾಜ್ಯದ ಆಗುಹೋಗುಗಳ ಬಗ್ಗೆ, ರಾಜ್ಯದಲ್ಲಿರ್ತಕ್ಕಂಥ ಸಂಕಷ್ಟಗಳ ಬಗ್ಗೆ, ಅಥವಾ ರಾಜ್ಯ ಹೇಗೆ ನಡೀತಿದೆ ಎಂಬತಕ್ಕಂಥದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡುವಂಥ ರಾಜನಿಗೆ ಎದುರಾದಂತಹ ಸಂಕಷ್ಟ ಇದೆಯಲ್ಲ, ಬರೀ ಕಥಾಶ್ರವಣದಲ್ಲೇ ಹೀಗಿರಬೇಕಾದ್ರೆ ಇನ್ನು ನೈಜವಾಗಿ ಜೀವನದಲ್ಲಿ ನಡೆದಿದ್ದೇ ಆದರೆ ಅದರ ಪರಿಸ್ಥಿತಿ ಹೇಗಿರುತ್ತೆ ಅದನ್ನು ಆಲೋಚನೆ ಮಾಡಬೇಕಾಗಿದೆ. ಆದರೂ ಎಲ್ಲರಿಗೂ ಅರಿವಿರ್ತಕ್ಕಂಥದ್ದೇ, ಯಾರ ಜಾತಕದಲ್ಲಿ ಬಹಳಷ್ಟು ನೆಮ್ಮದಿ ಇದೆ. ಪ್ರತಿಯೊಬ್ಬರ ಜಾತಕದಲ್ಲೂ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಜೀವನದಲ್ಲೂ ಒಂದಲ್ಲ ಒಂದು ಸತಿ ಶನಿ ತನ್ನ ಜಾತಕದಲ್ಲಿ ಬಂದು ಹೋಗಲೇಬೇಕು. ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಆಯುಷ್ ಪ್ರಮಾಣದಲ್ಲಿ 3 ಬಾರಿ ಶನಿ ಪ್ರವೇಶ ಮಾಡ್ತಾನೆ. 3 ಬಾರಿ ಪ್ರವೇಶ ಮಾಡತಕ್ಕಂಥ ಶನಿ ಒಂದು ಸರ್ತಿ ಬಂದಾಗ ಒಂದಷ್ಟು ನಡೆಸ್ತಾನೆ, 2ನೇ ಸತಿ ಬಂದಾಗ ಇನ್ನೊಂದಷ್ಟು ನಡೆಸ್ತಾನೆ, 3ನೇ ಸತಿ ಬಂದಾಗ ಹಣ್ಣು ಮಾಡಿಡ್ತಾನೆ. ಆದರೆ ಯಾರ ಜಾತಕದಲ್ಲಿ ಶನಿ ಪ್ರವೇಶ ಆಗ್ತಾನೋ ಬರಿಗಾಲಿಂದ ಓಡಾಡಬೇಕು. ಐರನ್ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳಿದ್ರೂ ಸಹಿತ ಹರಿದು ಚೂರಾಗಿರುತ್ತೆ. 4-6 ಜನ ನಿನಗೆ ತಿಳಿಸಿ ಬುದ್ಧಿ ಹೇಳಬೇಕಾಗತ್ತೆ. ಸದಾಕಾಲ ಸಮೃದ್ಧಿತನವಾದಂಥ ಆಹಾರಗಳನ್ನು ತಗೊಳ್ಳೋ ವ್ಯಕ್ತಿ ತಳಗೆ ಬಿದ್ದಂಥ ಆಹಾರವನ್ನು ಆರಿಸ್ಕೊಂಡು ತಿನ್ನಬೇಕಾಗತ್ತೆ. ಇನ್ನು ನಿಮಗೊಂದು ಪೂಜನೀಯವಾದಂಥ ಸ್ಥಳವಿದ್ದು, ನಿಮಗಿರ್ತಕ್ಕಂಥ ಒಂದು ಸ್ಥಾನಮಾನ ಇದ್ದು, ನಿಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳಿದ್ದರೂ ಸಹಿತ ಏನೂ ಇಲ್ಲವೇನೋ, ಒಂದು ದರಿದ್ರ ಆವರಿಸಿದೆಯೇನೋ, ಅಥವಾ ನನ್ನ ಗಂಡಾಂತರದ ಫಲದಿಂದ ನನ್ನ ಆಹಾರ, ನನ್ನ ವ್ಯವಹಾರ, ನನ್ನ ಬಟ್ಟೆ ಬರಿ, ಅಥವಾ ನನ್ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಮಧ್ಯದಲ್ಲಿ ಒಂದಷ್ಟು ವಿರಸನೂ ಉಂಟು, ನಮಗೆ ದೂರನೂ ಉಂಟು. ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರು ನೋಡಬೇಕಾದ್ರೆ ಆತನ ಪ್ರಭುವೇ ಸರಿ. ಆದರೆ ಇದೆಲ್ಲದರ ಮಧ್ಯದಲ್ಲಿ ರಾಜ ಅಲ್ಲಿದ್ದಂತಹ ಯತಿಗಳನ್ನು, ಒಬ್ಬೊಬ್ಬ ಸಾಧು ಸಂತರನ್ನು, ಒಬ್ಬೊಬ್ಬರನ್ನು ಸಹಿತ, ಒಬ್ಬೊಬ್ಬ ವೇದ ಪಂಡಿತರನ್ನು ಸಹಿತ ಕೇಳುವಾಗ ಶನಿ ಬಗ್ಗೆ ಹೇಳಿದಂಥದ್ದು ಇಷ್ಟ ಆದರೆ, ಇನ್ನು ರಾಹು ಕೇತುವಿನ ಬಗ್ಗೆ ಇನ್ನಿಬ್ಬರಿದ್ದರು. ಸ್ವಾಮಿ ರಾಹು ತಾನು ಮೊಣಕಾಲು ಮತ್ತು ಮೊಣಕೈ, ಮೀನು ಮಾಂಸಖಂಡಗಳು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟದರಲ್ಲಿ ರಾಹು ಇಲ್ಲ ಅಂದರೆ ಜಾತಕದಲ್ಲಿ ರಾಹುವಿನಿಂದ ಉಂಟಾಗ್ತಕ್ಕಂಥ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗುತ್ತೆ, ಸಂತಾನ ಆಗೋದಿಲ್ಲ ಅಂದರು. ಸಂತಾನ ಅಲ್ಲ, ನಾನಿದ್ದರೆ ತಾನೇ ಇದೆಲ್ಲ, ನನಗೇ ಸಮಸ್ಯೆ ಅನ್ನೋದಾದರೆ ಮತ್ತು ಮುಂದೆ ಬದುಕೇನು ಎಂಬತಕ್ಕಂಥ ಚಿಂತನೆ ರಾಜನಿಗಾಗಿತ್ತು. ಆಗ ಮತ್ತೊಬ್ಬರಿಗೆ ನಿಂತುಕೊಂಡ್ರು. ಸ್ವಾಮಿ ಕೇತು ಹಾಗಲ್ಲ, ಕೇತು ಇಲ್ಲ ಅಂದರೆ ಜಾತಕದಲ್ಲಿ ನಡೆಯುವುದಿಲ್ಲ. ಆದರೆ ದುರ್ಗಾ ಪ್ರಾರ್ಥನೆ, ಕೇತುವಿನಿಂದ ಉಂಟಾಗ್ತಕ್ಕಂಥದ್ದು ಅಥವಾ ಇನ್ನೇನಾದ್ರು ಒಂದಷ್ಟು ಆಚಾರ ವಿಚಾರಗಳು ನಡೀಬೇಕಾದರೂ, ಧರ್ಮ ಸಂಸ್ಕೃತಿ ನಡೀಬೇಕಾದರೂ ಅದಕ್ಕೆ ಕೇತುವಿನ ಅನುಗ್ರಹ ಬೇಕು ಅಂದರು. ಇರಲಿ, ಸಂತೋಷ, ಕೂತ್ಕೊಳ್ಳಿ. ಆದರೆ ಇಲ್ಲಿ ನನ್ನ ಮನಸ್ಸಿನ ಮೇಲೆ, ನನ್ನ ಬುದ್ಧಿ ಶಕ್ತಿ ಮೇಲೆ
ಅಥವಾ ನನ್ನ ಒಂದು ಆಸ್ಥಾನದಲ್ಲಿ ನನಗೆ ಬಹಳಷ್ಟು ತಲೆ ಕೆಟ್ಟದ್ದು, ಬಹಳಷ್ಟು ಮನಸ್ಸಿಗೆ ನೋವಾಗಿದ್ದು ಅಂದರೆ ಶನಿ ಪ್ರಭಾವದಲ್ಲಿ ಇಷ್ಟೆಲ್ಲ ಇದೆಯಾ? ಒಬ್ಬ ವ್ಯಕ್ತಿ ಜಾತಕದ ಮೇಲೆ ಶನಿ ಪ್ರಭಾವ ಈ ಮಟ್ಟಕ್ಕೆ ಬೀರುತ್ತಾ? ಈ ಮಟ್ಟಕ್ಕೆ ಬೀರುತ್ತಾ ಅಂದಾಗ ಆಗಲೇ ರಾಜನ ಜಾತಕದಲ್ಲಿ 7 ವರ್ಷದ ಶನಿಕಾಟ ಆಗಷ್ಟೇ ಪ್ರವೇಶ ಆಗ್ತಾ ಇತ್ತು. ಯಾರ ಜಾತಕದಲ್ಲಿ ಶನಿ ಎಂಬತಕ್ಕಂತಹದ್ದು ಅತಿ ಹೆಚ್ಚು ಸ್ಥಾನಮಾನದಲ್ಲಿ ನಿಂತು ಆಟ ಆಡುತ್ತೋ, ಆ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಅವರಿಗೆ, ಅದರಲ್ಲೂ ಕಳೆದ ಬಾರಿ ಮಕರ, ಕುಂಭ, ಮೀನ, ಈಗಷ್ಟೇ ಮೀನ, ಆದರೆ ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ ರಾಶಿಯವರು ಇನ್ನೂ ಉಸಿರಾಡ್ತಾ ಇಲ್ಲ, ಇನ್ನೂ ಸಂಕಷ್ಟದಲ್ಲಿದ್ದಾರೆ. ಕನ್ಯಾ ರಾಶಿಯವರು ಎದ್ದರೆ ತಲೆ ಮೇಲೆ ಏನು ಬೀಳುತ್ತೋ ಅಂತ ನೆಟ್ಟಿಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇನ್ನು ಕರ್ಕಾಟಕ ರಾಶಿಯವರು ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕ ಒತ್ತಡ, ದೇವರು ಕೊಟ್ಟಂಗೆ ಎಲ್ಲವನ್ನೂ ಕೈ ಕೊಡ್ತಿದ್ದಾನೆ, ಯಾವುದು ಕೈ ಜಾರಿ ಬೀಳುತ್ತೋ ಗೊತ್ತಿಲ್ಲ. ಮೇಷ ಋಷಭ ಪರವಾಗಿಲ್ಲಪ್ಪ, ನೆಮ್ಮದಿ ಉಸಿರಾಟ, ಎಲ್ಲಿವರೆಗೂ? ಕಳೆದ ದಿನಗಳವರೆಗೂ. ಮುಂದೆ ಇದೆ, ಮುಂಬರ್ತಕ್ಕಂಥ ದಿನಗಳಲ್ಲಿದೆ ನಿಮ್ಮ ಬದುಕು. ಆದರೆ ಅದರ ಮಧ್ಯದಲ್ಲಿ ನಾವೇನು ಮಾಡಬೇಕು, ಇದು ಬಹಳ ಚಿಂತನೆ ಇದೆ. ಇದೆಲ್ಲದರ ಮಧ್ಯದಲ್ಲಿ ವೃಶ್ಚಿಕ ಕುದುರೆ ಮೇಲಿದೆಯಾ? ಕುದುರೆಯಿಂದ ಎಲ್ಲಿ ಜಾರು ಬೀಳ್ತೀವೋ ಅಂತಕ್ಕಂಥ ಭಯದಲ್ಲಿದೆ. ಇನ್ನು ಧನುರಾಶಿ ಪರವಾಗಿಲ್ಲಪ್ಪ, ಭಗವಂತ ಕೊಟ್ಟಿದ್ದಾರೆ, ಕೊಟ್ಟಿರೋದ್ರಲ್ಲಿ ಹಂಚ್ಕೊಂಡು ತಿನ್ನೋಣ, ಕೂತ್ಕೊಂಡು ತಿನ್ನೋಕ್ಕೆ ಮಡಿಕೆಯಲ್ಲಿ ಕಂಡ್ರೆ ತಾನೆ, ಯಾರೋ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಇನ್ನು ಮಕರ, ಕುಂಭ, ಆದರೆ ಓಡುವ ಕುದುರೆ ಅದು ಯಾವುದು ಅಂತ ನಾನು ತಿಳಿಸ್ತೇನೆ, ಕೂತ್ಕೊಂಡು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಶನೇಶ್ವರನ ಬಗ್ಗೆ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಾಕಷ್ಟು ವಿಚಾರಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಶನೇಶ್ವರ ಸಾಡೆ ಸಾತಿ ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರದ ಮಾರ್ಗಗಳೇನೇನು, ಶನೇಶ್ವರ ಭಗವಂತ ಒಂದು ಸತಿ ತನ್ನ ವಕ್ರದೃಷ್ಟಿಯನ್ನು ಬೀರಿದಾಗ ರಾಶಿಗಳ ಮೇಲೆ ಬೀರ್ತಕ್ಕಂಥ ಪ್ರಭಾವ ಹೇಗಿರುತ್ತೆ, 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಯಾವ ರೀತಿ ಬದಲಾಗುತ್ತೆ, ಯಾರು ಮೇಲು ಯಾರು ಕೀಳು, ಇದೆಲ್ಲದರ ಬಗ್ಗೆನೂ ಕೂಡ ಒಂದಿಷ್ಟು ಸವಿಸ್ತಾರದ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಒಂದು ರಾಶಿ ಇರುತ್ತೆ, ಅದು ಯಾವಾಗಲೂ ಕೂಡ ಕುದುರೆ ಮೇಲೆ ಏರು ಕೂತ್ಕೊಳ್ಳುತ್ತೆ, ಏನೇ ಪ್ರಭಾವ ಬಂದ್ರೂ ಕೂಡ ಅದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ. ಖಂಡಿತ ಆ ರಾಶಿ ಬಗ್ಗೆ ಎಲ್ಲರಿಗೂ ಕುತೂಹಲನೇ, ಆದರೆ ಆ ರಾಶಿ ಯಾರ್ದು ಏನು ಅಂತಕ್ಕಂಥದ್ದನ್ನು ನಂತರ ತಿಳಿಸೋಣ, ಆತರ ಪಡೋದು ಬೇಡ. ಯಾಕೆಂದರೆ ಈಗಾಗಲೇ ನಾನು ಹೇಳಿರುವ ರಾಶಿಗಳೆಲ್ಲವನ್ನೂ ಸಹಿತ ನೀವು ಪೆನ್ನು ಪೇಪರ್ ತೊಗೊಂಡು ಚುಕ್ಕೆ ಇಟ್ಟರೆ ಇನ್ನು ಉಳಿದಿರ್ತಕ್ಕಂಥ ರಾಶಿಗಳು ಯಾವುದು ಅನ್ನೋದನ್ನು ಅದು ಹತ್ತು ಕೂತ್ಕೊಳ್ಬೇಕಾಗತ್ತೆ. ಆದರೆ ಒಂದಂತೂ ಸತ್ಯ, ಜಾತಕದಲ್ಲಿ ಶನಿ ಪ್ರವೇಶ ಆದರೆ ವ್ಯಕ್ತಿ ತಾನು ಎಂಥ ಮದಾಂಧನಾದರೂ ಭಗವಂತ ಎಲ್ಲ ಸ್ಥಿತಿಗಳನ್ನು ಕೊಡ್ತಾನೆ, ಎಲ್ಲ ಸ್ಥಿತಿಗಳನ್ನು ಕೊಟ್ಟು ಜ್ಞಾನ ಎಂಬತಕ್ಕಂಥದ್ದನ್ನು ಅಲ್ಪವಾಗಿ ಮಾಡಿರ್ತಾನೆ. ಆದರೆ ಆ ಜ್ಞಾನದಿಂದ ಪುನಃ ತಾನು ಸಮೃದ್ಧಿತನವನ್ನು ಪಡಿಬೇಕಾದ್ರೆ ಜಾತಕದಲ್ಲಿ ಶನಿ ಪ್ರವೇಶ ಆಗಲೇಬೇಕು. ಯಾರ ಜಾತಕದಲ್ಲಿ ಶನಿ ಪ್ರವೇಶ ಆಗುತ್ತೋ ಆತನ ಬದುಕು ಶನಿ ಪ್ರವೇಶ ಆಗಿ ಸಂಕಷ್ಟಗಳಿಂದ ಕಷ್ಟಗಳನ್ನು ನೋಡಿ ಸಾಕಪ್ಪ ಜೀವನ ಭಗವಂತ ನನಗೆ ಈ ಬದುಕು ಬೇಡಪ್ಪ ಅನ್ನೋ ಮಾತನಾಡಿಸ್ತಾನೆ. ಅದಾದಮೇಲೆ ಆತನ ಜೀವನದಲ್ಲಿ ಬೆಳಕನ್ನು ಕೊಡ್ತಾನೆ. ಅದನ್ನೇ ಮಾಡಿದ್ದು ರಾಜ ವಿಕ್ರಮಾರ್ಕನಿಗೆ. ರಾಜ ವಿಕ್ರಮಾರ್ಕ ಸಹಿತ ಇದನ್ನೇ ನೋಡಿದ. ತನ್ನ ರಾಜ್ಯದಿಂದ ಹೊರಗಡೆ ಬಂದ, ಕುದುರೆ ಮೇಲೆ ಬಂದ, ಹೊರಗಡೆ ಬಂದ, ಕೆಲಸಗಳನ್ನು ಮಾಡ್ದ, ತನಗೆ ಏನೇನು ಬೇಕೋ ಎಲ್ಲ ಕೆಲಸ, ಯಾವ ರಾಜನ ಏನು ಮಾಡಬಾರ್ದೋ ಎಲ್ಲವನ್ನೂ ಮಾಡಿಬಿಟ್ಟ. ಕೊನೆಗೆ ತನ್ನೊಳಗಿರ್ತಕ್ಕಂಥ ವಿದ್ಯೆ, ಜ್ಞಾನ, ಅಪಾರವಾದಂತಹ ಆ ಶಿವನ ಆರಾಧನೆಯಿಂದ ಹೇಳುವಂಥ ಒಂದು ರಾಗದ ಮಂತ್ರ, ಆ ಒಂದು ಸಂಗೀತದಿಂದ ದೀಪವನ್ನು ಅಂಟಿಸ್ದ. ಅಲ್ಲಿಂದ ಆಚೆಗೆ ಆ ಜೀವನದಲ್ಲಿ ಒಂದಷ್ಟು ಬೆಳಕು ಕಾಣ್ತು. ಆದರೂ ರಾಜ ಎಂಬತಕ್ಕಂಥದ್ದು ಲೆಕ್ಕಿಸ್ದಿರ, ಅಂದರೆ ಯಾರ ಕಣ್ಣಿಗೂ ಬೀಳಲ್ಲ, ನೀನು ಯಾರು ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ. ನಿನಗೆಲ್ಲ ಸಂಪತ್ತು ಇರಬಹುದು, ಒಂದು ಸತಿ ಶನಿ ದೃಷ್ಟಿಕೋನ ಬಿದ್ದರೆ ನಿನ್ನ ಸಂಪತ್ತೆಲ್ಲವೂ ಸಹಿತ ನಶ್ವರ, ಯಾವುದೂ ನಿನ್ನ ಕಣ್ಣು ಕಾಣೋದಿಲ್ಲ. ಅಂತಹ ಸಂಕಷ್ಟ, ಅಂತಹ ನೋವುಗಳನ್ನು ತಂದಿಟ್ಟು ಬಿಡ್ತಾನೆ ಭಗವಂತ. ಅಂತಹ ಭಗವಂತ ಈಗ ಮಕರದಿಂದ ಕುಂಭ, ಕುಂಭದಿಂದ ಮೀನಕ್ಕೆ ಹೊರಟಿದ್ದಾನೆ. ಮಕರದಿಂದ ಕುಂಭ, ಕುಂಭದಿಂದ ಮೀನಕ್ಕೆ ಹೊರಟ. ಆದರೆ ಮಕರ ಕುಂಭ ರಾಶಿಗೆ ಸ್ವಕ್ಷೇತ್ರಾಧಿಪತಿ ಆತ, ಆ ಎರಡೂ ಕ್ಷೇತ್ರಗಳು ಆತಂದೆ. ಹಾಗಂತ ಹೇಳ್ಬಿಟ್ಟು ನನ್ನ ಮನೇಲಿ ನಾನಿದ್ದೀನಿ, ಈ ಮನೆ ನಾನು ಚೆನ್ನಾಗಿ ನೋಡಬೇಕು, ಈ ಮನೆ ಸಮೃದ್ಧಿಯಾಗಿಡಬೇಕು, ಈ ಮನೇಲಿರ್ತಕ್ಕಂಥವ್ರಿಗೆ ಅಂದರೆ ಮಕರ ಕುಂಭ ರಾಶಿಯವರಿಗೆ ನಾನೇನು ತೊಂದರೆ ಕೊಡಬಾರ್ದು ಅಂದರೆ, ಪ್ರಸ್ತುತ ಕುಂಭರಾಶಿಯವರು ಅನುಭವಿಸ್ತಾ ಇರತಕ್ಕಂಥ ಕಷ್ಟಗಳನ್ನು ನೋಡಿ, ಕಳೆದ ಬಾರಿ ಮಕರ ರಾಶಿಯವರು ಅನುಭವಿಸಿರ್ತಕ್ಕಂಥ ಸಂಕಷ್ಟಗಳನ್ನು ನೋಡಿ ಯಾರಿಗೂ ಬಿಟ್ಟಿದ್ದಲ್ಲ. ಶನಿ ನ್ಯಾಯಸ್ಥಾನದಲ್ಲಿರ್ತಕ್ಕಂಥವ್ರು, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು
ಕಣ್ಣು ಬಟ್ಟೆ ತೆಗೆದಿಟ್ಟರೂ ಆತ ಮಾಡುವ ಕೆಲಸ, ಆತನ ರೀತಿ ನೀತಿ, ಆತನ ಒಂದು ರಿವಾಜು ಹಾಗೇ ಇರುತ್ತೆ. ಶನಿ ಮುಂದೆ ಯಾವ ಮಾಮೂಲಿಯೂ ನಡೆಯುವುದಿಲ್ಲ. ಆದರೆ ಜಾತಕದಲ್ಲಿ ಆತ ಪ್ರವೇಶ ಆದ ನಂತರ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಡ್ತಾನೆ. ಕೆಲವರಿಗೆ ಪ್ರಾರಂಭದಲ್ಲಿ ಎಲ್ಲವನ್ನೂ ಕೊಡ್ತಾನೆ, ಆದರೆ ಅಂತ್ಯದಲ್ಲಿ ಬರ್ಬಾದ್ ಮಾಡ್ತಾನೆ. ಕೆಲವರಿಗೆ ಪ್ರಾರಂಭದಲ್ಲೇ ಕಷ್ಟ ಶುರು ಮಾಡ್ತಾನೆ, ಮಧ್ಯಕಾಲದಲ್ಲಿ ಸಂಪೂರ್ಣ ನಡೆಸೋದರ ಮಾಡ್ತಾನೆ. ಅದಾದ ನಂತರ ಕಡೆಯದಾಗಿ ಬಿಟ್ಟು ಹೋಗುವ ಕಾಲ ಇರುತ್ತಲ್ಲ, ಆ ಮನೆಯನ್ನು ದಾಟಿ ಇನ್ನೊಂದು ಮನೆಗೆ ಪ್ರವೇಶ ಮಾಡತಕ್ಕಂಥ ಕಾಲ ಇದೆಯಲ್ಲ, ಆಗ ಈ ಮನೆ ಸಮೃದ್ಧಿತನ ಮಾಡ್ತಾನೆ. ಎಷ್ಟೋ ಜನ ಇವತ್ತಿಗೂ ಸಹಿತ ಶನಿ ಪ್ರಭಾವದಲ್ಲಿ ಒಳಗಾಗಿರ್ತಕ್ಕಂಥವರು ಪ್ರಾರಂಭದಲ್ಲಿ ಕಷ್ಟ ಅನುಭವಿಸಿದರೆ ಕಡೆ ಅಂತ್ಯಕಾಲದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು, ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಭಗವಂತ ದಯಪಾಲಿಸಿರ್ತಕ್ಕಂಥದ್ದು ಚರಿತ್ರೆಗಳಲ್ಲಿ ಸಾಕಷ್ಟು ಇದೆ. ಆದರೆ ಯಾರ ಜಾತಕದಲ್ಲಿ ಶನಿ ಇರ್ತಕ್ಕಂಥದ್ದು 7.5 ಆಗಲಿ, 7.5 ವರ್ಷ ಅಥವಾ 8ನೇ ವರ್ಷ ಅಥವಾ 5ನೇ ವರ್ಷ ಪಂಚಮ ಸ್ಥಾನ ಈ ಥರ ಬಂದಾಗ, ಶನಿ ಜಾತಕದಲ್ಲಿದ್ದಾಗ ಮರಣ ಹೊಂದಿರತಕ್ಕಂಥದ್ದು, ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥದ್ದು, ಪ್ರಾಣ ಹೋಗಿದೆ ಅಂತಕ್ಕಂಥದ್ದಕ್ಕೆ ಆಧಾರಗಳು ಇವತ್ತಿಗೂ ಇಲ್ಲ. ಅದೇ ಶನಿ ಜಾತಕದಲ್ಲಿ ಪ್ರವೇಶ ಮಾಡಿದಾಗ ಫುಟ್ಪಾತ್ ಮೇಲೆ ನೆಮ್ಮದಿಯಾಗಿ ಒಬ್ಬರಿಗೆ ತೊಂದರೆ ಇಲ್ದಿರ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋವನಿಗೂ ಪಕ್ಕದಲ್ಲಿ ಗಾಡಿ ಓಡಿಸೋನು ಬಂದು ಗುದ್ದಿರ್ತಾನೆ. ಒಬ್ಬರು ತಂಟೆಗೆ ಹೋಗಿದ್ರೆ ಯಾರೊಬ್ಬರನ್ನೂ ಮಾತಾಡ್ದಿರ ಮೌನದಲ್ಲಿದ್ದು ಜಪಾತಪ ಮಾಡ್ತಿದ್ರೆ ಗೊತ್ತಿಲ್ಲದಂಗೆ ತಲೆ ಮೇಲೆ ಬಂಡೆ ಬಂದು ಬಿದ್ದಿರುತ್ತೆ. ಏನು ಭಗವಂತ ನಾನು ಹಾಸಿಗೆ ಇದ್ದಷ್ಟು ಕಾಲ್ಚಾಚ್ಕೊಂಡು ಹೋಗ್ತೀನಿ, ನನಗೆ ಕೊಟ್ಟಂಥ ಸಂಪತ್ತು ಸಾಕಪ್ಪ ನನಗೆ ಅಂತೇಳಿ ಒಬ್ಬರು ತಂಟೆಗೆ ನಾನು ಹೋಗಲಿಲ್ಲ ಅಂದರೂ ತಿನ್ನೋ ಒಂದು ತುತ್ತು ತನ್ನ ಇನ್ನೇನು ತುತ್ತು ಬಾಯಿಗೆ ಹೋಗಬೇಕು, ತಟ್ಟೆಯಲ್ಲೇನೋ ಬಿದ್ದಿರುತ್ತೆ. ಇದು ಆತನ ಪ್ರಭಾವ. ಈ ಪ್ರಭಾವಕ್ಕೆ ಒಳಗಾದವರಿಗೆ ಮುಕ್ತಿ ಕೊಡುವಂಥ ಕಾಲ ನಾಳೆ ಬೆಳಗಿನ 29ನೇ ತಾರೀಕು. ಇದೇ 29ಕ್ಕೆ ಮಕರ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಿರ್ತಕ್ಕಂಥ ಶನಿ. ಅಲ್ಲಿಗೆ ಮೀನರಾಶಿ 1ನೇ ಮನೆ ಶುರುವಾಗುತ್ತೆ. 1, 2, 3, 4, 5, 6, 7, 8, 9, 10, 11, 12 ತಿರುಗಿ ಇಲ್ಲಿಗೆ ಬರ್ತಾನೆ. ಅಂದರೆ ಇಷ್ಟೂ ಮನೆಗಳನ್ನು ನೋಡ್ತಾನೆ. ಅದರಲ್ಲಿ ಯಾವ್ಯಾವ ಮನೆ ವಕ್ರದೃಷ್ಟಿ ನೋಡ್ತಾನಲ್ಲ, ಅಲ್ಲಿ ಸಮಸ್ಯೆ ಶುರುವಾಗತ್ತೆ. ಆದರೂ ಯುಗಾದಿ ಅಮಾವಾಸ್ಯೆ ಯುಗಾದಿಯ ಪೂರ್ವಕಾಲ ಅಂದರೆ ಮುಂಚಿತವಾಗಿ ಗ್ರಹಣ ಬೇರೆ ಇದೆ. ಗ್ರಹಣದ ಅಮಾವಾಸ್ಯೆ, ಗ್ರಹಣ ಇರ್ತಕ್ಕಂಥ ಈ ದಿನ ತುಂಬ ಎಚ್ಚರಿಕೆಯಿಂದಿರಿ. ಅತಿಯಾದಂಥ ವೇಗ ಬೇಡ, ಸುಳ್ಳು ತಟಬಟಿಕೆ ಬೇಡ, ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅಂತಕ್ಕಂಥದ್ದು ಬೇಡ. ಜೀವನದ ಮೌಲ್ಯಗಳನ್ನು ಅರ್ತು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಆತನ ಕೃಪೆಗೆ ನಾವು ಪಾತ್ರರಾಗ್ತೀವಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಬೀತೇಯಂ ಶಯ್ಯೋ ರವಿಶ್ರವಂತರಃ ಶನೇಶ್ವರಾಯ ನಮಃ. ಈ ಸಾನ್ನಿಧ್ಯ ತಿರುನೆಲ್ಲಾರು ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಾಮಿ ಪುಟ್ಟದಾದಂಥ ಮೂರ್ತಿ. ಆದರೆ ಸ್ವಾಮಿಯ ಅಧಿದೇವರು ಅಲ್ಲಿರ್ತಕ್ಕಂಥ ಕ್ಷೇತ್ರದ ಅಧಿದೇವರಾಗಿರ್ತಕ್ಕಂಥದ್ದು ದರ್ಬೇಶ್ವರರ ಸಾನ್ನಿಧ್ಯದ ಮುಂಭಾಗದಲ್ಲಿರ್ತಕ್ಕಂತಹ ಶನೇಶ್ವರ ಸ್ವಾಮಿಗೆ ಅಲ್ಲಿ ತಿಲತೈಲ ಅಭಿಷೇಕವನ್ನು ನಡೆಸಿ ಮಹಾಮಂಗಳಾರತಿಯನ್ನು ಮಾಡಿಸಿ ಭಗವಂತನ ಪ್ರಾರ್ಥನೆ ಮಾಡಿದ್ವಿ. ಎಲ್ಲರಿಗೂ ಸಹಿತ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಪ್ಪ. ನೀನು ಯಾರೊಬ್ಬರ ಜಾತಕದಲ್ಲಿ ಪ್ರವೇಶ ಮಾಡಿದ್ರೂ ಅವರ ಬದುಕು, ಅವರ ಉಸಿರಾಟಕ್ಕೆ ಒಂದಿಷ್ಟು ದಾರಿ ಮಾಡಿಕೊಡಪ್ಪ. ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ ಎಲ್ಲರ ಜೀವನ ಬೆಳಕಾಗುವಂತಹದ್ದು. ಈ ಪ್ರಕಾರವಾದಂಥ ಒಂದು ಚಿಂತನೆಯನ್ನು ಮಾಡಿ ಶನೇಶ್ವರನ ಸಾನ್ನಿಧ್ಯಕ್ಕೆ ಬಂದು ಅನುಷ್ಠಾನ ಮಾಡಿದ್ವಿ. ಆ ಅನುಷ್ಠಾನದ ನಂತರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು, ಮಹಾಯಜ್ಞವನ್ನು ರಾಜ್ಯದಲ್ಲಿ ಎಲ್ಲರೂ ನೋಡುವಂಥ ರೀತಿ ಆಶ್ರಮದಲ್ಲಿ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಬೃಹತ್ ಮಟ್ಟದ ಶನೇಶ್ವರ ಮಹಾಯಜ್ಞವನ್ನು ಸಹಿತ ನಾವು ನಡೆಸಿದ್ವಿ. ಆಗಿಂದಾಗಲೇ ಶನಿ ಜಪ, ಶನೇಶ್ವರನ ಆರಾಧನೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ನಡೀತಾನೇ ಬಂದಿದೆ. ಉದ್ದೇಶ ಎಲ್ಲರ ಜೀವನ ಹಸನಾಗಿರಲಿ, ನೆಮ್ಮದಿಯಾಗಿರಲಿ, ನಗುಮುಖದಿಂದಿರಲಿ, ಇರ್ತಕ್ಕಂಥ ಕಷ್ಟಗಳು ದೂರ ಆಗಲಿ ಎಂಬತಕ್ಕಂಥ ಒಂದೇ ಚಿಂತನೆ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಭೀಮಾ ಜ್ಯುವೆಲ್ಲರ್ಸ್ ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಶನೇಶ್ವರ, ಶನಿ ಭಗವಂತನ ಬಗ್ಗೆ ಸಾಕಷ್ಟು ವಿಚಾರವನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ನಾವು ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿನದ ರಾಶಿಫಲಕ್ಕಾಗಿ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ ಇವತ್ತು ರಾಶಿಫಲ ತಿಳ್ಕೊಳ್ಳೇಬೇಕು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಗ್ರಹಸ್ಥಿತಿ, ಇವತ್ತಿರ್ತಕ್ಕಂಥ ಅದೃಷ್ಟದ ರೇಖೆಗಳು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಇನ್ನು ರಾಶಿಫಲವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ನವಗ್ರಹಗಳ ಪ್ರಾರ್ಥನೆ, ಗಣಪತಿ ಆರಾಧನೆ, ನವಗ್ರಹ
ಜೊತೆಗೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯದ ಕಾಯಕದಲ್ಲಿ ರಾಶಿಫಲ ತಿಳ್ಕೊಳ್ಳೋದಕ್ಕೂ ಮುನ್ನ ಪ್ರತಿನಿತ್ಯ ರಾಶಿ ನವಗ್ರಹ ಆಗಬೇಕು, ಮೃತ್ಯುಂಜಯ ಆಗಬೇಕು, ಜೊತೆ ಗಣಪತಿ ಪ್ರಾರ್ಥನೆ ಆಗಬೇಕು. ಇದಾದ್ರೇ ರಾಶಿಫಲ ತಿಳ್ಕೊಳ್ಳೋವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ ಸರಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿ ಬದಲಾವಣಾ ಕಾಲ ಬೇರೆ. ಆದ್ದರಿಂದ ಇಲ್ಲಿ ರಾಶಿಫಲದಲ್ಲಿ ಒಂದಷ್ಟು ಲಾಭ ಒಂದಷ್ಟು ನಷ್ಟವಿದೆ. ಆ ಲಾಭ ಎಂಬತಕ್ಕಂಥದ್ದು ಪಕ್ಕದಲ್ಲಿಟ್ಟರೆ ನಷ್ಟವೇ ಜಾಸ್ತಿ ಆಗುತ್ತೆ. ಆದರೆ ಇವತ್ತಿನ ದಿವಸ ಎಚ್ಚರಿಕೆ ಎಂಬತಕ್ಕಂಥದ್ದು ಬಹಳ ಬೇಕಾಗುತ್ತೆ. ಸಾಧ್ಯವಾದಷ್ಟು ರಕ್ತವರ್ಣ ಅಂದರೆ ಕೆಂಪು ಬಣ್ಣದ ಕುಂಕುಮ, ಕೆಂಪು ಬಣ್ಣದ ಗಂಧ, ಕೆಂಪು ಬಣ್ಣದ ವಸ್ತ್ರ, ಇಂತಹದ್ದನ್ನು ಮೇಷರಾಶಿಯವರು ತಪ್ಪದೇರ ಬೆಳಗ್ಗೆ ಪೂಜಾ ಸಮಯದಲ್ಲಾಗಲಿ ಅಥವಾ ಬೆಳಗಿನ ಪ್ರಾರ್ಥನಾ ಸಮಯದಲ್ಲಾಗಲಿ ನೀವು ನಿಮ್ಮ ಮನೆಯಿಂದ ಆಚೆ ಬರೋದಕ್ಕೂ ಮುನ್ನ ಕೆಂಪು ವರ್ಣದ ಕುಂಕುಮ, ಕೆಂಪು ಬಣ್ಣದ ಗಂಧ ಆಗಲಿ, ಕೆಂಪು ಬಣ್ಣದ ಪುಷ್ಪ ಆಗಲಿ, ಇಂತಹದ್ದನ್ನು ದೇವರಿಗೆ ಒಂದಿಷ್ಟು ಸಮರ್ಪಣೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ನಿಮ್ಮ ಜನ್ಮದಾತೆಗೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬಂದಿದ್ದೇ ಆದರೆ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಇವತ್ತು ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆಯೋ, ಯಾವ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸು ಹುಚ್ಚೆದ್ದು ಕುಣಿತಾ ಇದೆಯೋ ಎಲ್ಲ ಕೆಲಸಗಳಿಗೂ ಒಂದಷ್ಟು ಫುಲ್ ಸ್ಟಾಪ್ ಇಡಿ. ಇವತ್ತು ಮಾಡುವ ಕೆಲಸವನ್ನು ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡ್ರಿ. ಇವತ್ತೇ ಮಾಡಿ ಮುಗಿಸ್ತೀನಿ ಅಂತಕ್ಕಂಥದ್ದು ಹಠದಲ್ಲಿ ಏನಾದ್ರು ಹೊರಟ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಅಥವಾ ನೀವು ಹೊರಡಲೇಬೇಕು, ಮಾಡಲೇಬೇಕು, ಕಾಗದ ಪತ್ರಿಕೆ ಸಹಿ ಹಾಕಲೇಬೇಕು, ಒಂದು ಅಗ್ರಿಮೆಂಟ್ ಮಾಡಲೇಬೇಕು, ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕು, ಅಥವಾ ವ್ಯವಹಾರಗಳಿಗೆ ನಾನು ನಡಿಲೇಬೇಕು ಅನ್ನೋದಾದರೆ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಮತ್ತೊಬ್ಬರ ಸಹಾಯದಿಂದ ನಡೆಸಬೇಕು. ಬಿಟ್ಟರೆ ಯಾರಿಗೂ ಅರಿವಿಲ್ಲದಂಥ ರೀತಿ ನಾನೇ ಪ್ರತ್ಯೇಕವಾದಂಥ ದಾರಿಯಲ್ಲಿ ನಾನು ನಡೀತೀನಿ ಅಂದರೆ ಬಹುಶಃ ಜಾರಿ ಬೀಳುವಾಗ ಹಿಡಿಲಿಕ್ಕಾಗುವುದಿಲ್ಲ. ಯಾಕೆಂದರೆ ನೀವು ತುಡಿ ಅಂದರೆ ತುದಿಯಲ್ಲಿ ನಿಂತು ನೀವು ಯಾವುದೋ ಒಂದು ಮೂಲೆಗೆ ನಿಂತು ಜಾರಿ ಬೀಳುವಂತಹ ಕಾಲ ಆ ಸ್ಥಳದಲ್ಲೇ ನಿಂತುಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇರುತ್ತೆ. ಮೇಷರಾಶಿಯವರು ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶನಿಯ ವಕ್ರದೃಷ್ಟಿ ನಿಮ್ಮ ಮೇಲೂ ಇದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಲಾಭ ಕಾಣದಿರ ಸಣ್ಣ ಸಣ್ಣ ಸಮಸ್ಯೆ, ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಯಾವುದೇ ವೃತ್ತಿಧರ್ಮದ ಆಯ್ಕೆ ಮಾಡಿಟ್ಕೊಂಡಿದ್ರು, ಯಾವ ವ್ಯಾಪಾರ ವ್ಯವಹಾರ ವೃತ್ತಿಧರ್ಮದ ಅಥವಾ ಹಣಕಾಸಿನ ವಿಚಾರ ಏನೇ ಕೆಲಸ ಕಾರ್ಯ ಮಾಡಬೇಕು ಅಂತ ಮುಂದೆ ನಡೆದರೂ ವೃಷಭ ರಾಶಿಯವರು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 23 ನಿಮಿಷದವರೆಗೂ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. 2 ಗಂಟೆ 23 ನಿಮಿಷದ ನಂತರ ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಆದರೂ ನಿಮ್ಮ ಆಲೋಚನೆ ನಿಮ್ಮ ಸರಿಯಾದ ಸನ್ಮಾರ್ಗದತ್ತಿರಬೇಕು. ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು, ಒಂದಷ್ಟು ಶಿವಾಲಯಕ್ಕೆ ಹಸುವಿನ ಹಾಲನ್ನು ಅಭಿಷೇಕದ ಸಮಯದಲ್ಲಿ ಅಭಿಷೇಕ ಕೊಟ್ಟು ಬರತಕ್ಕಂಥದ್ದು, ಅಲ್ಲಿ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ವೃಷಭ ರಾಶಿಯವರು ನಿತ್ಯ ನಿರಂತರ ಪಠನೆ ಮಾಡಿದ್ರೆ ಬರ್ತಕ್ಕಂಥ ಸಂಕಷ್ಟಗಳು ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ, ಒಂದಿಷ್ಟು ಮಟ್ಟಿಗೆ ಬೆಳಕನ್ನು ಕಾಣ್ತೀರಿ. ಆದರೂ ಇವತ್ತಿನ ದಿವಸ ಏನೇ ಮಾಡಬೇಕಾದರೂ ಮತ್ತೊಬ್ಬರ ಸಹಾಯ ನಿಮ್ಮ ರಾಶಿಗೂ ಬೇಕು. ಅದಕ್ಕಾಗಿ ನಿಮ್ಮ ಮಾತಾಪಿತೃಗಳನ್ನು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ತಾವು ಒಂದು ಹೆಜ್ಜೆ ಮುಂದಾಕಿದ್ರೆ ಎಂತಹ ಬೆಟ್ಟದಂಥ ಕಷ್ಟ ಆದರೂ ಮಂಜಿನಗಡ್ಡೆ ಥರ ಕರಗುವಂತಹ ಒಂದಷ್ಟು ಕಾಲ ಎದುರಾಗ್ಬೋದು. ಆದರೂ ಇವತ್ತಿನ ದಿವಸ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಒಂದಷ್ಟು ಆಧ್ಯಾತ್ಮಿಕದ ಒಂದು ಚಿಂತನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಹೊಸತನವಾಗಿ ಆಲೋಚನೆ ಮಾಡತಕ್ಕಂಥ ಮನಸ್ಸು ನೆಮ್ಮದಾಗುತ್ತೆ. ಜೊತೆಗೆ 4 ಜನಗಳ ಸಹಾಯದಿಂದ ಒಂದಲ್ಲ ಒಂಥರ ಅದೃಷ್ಟ ರೇಖೆ ನೆಮ್ಮದಾಗುತ್ತೆ. ನೀವು ಮಾಡುವಂತಹ ನಿಮ್ಮ ವೃತ್ತಿ ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸ ಕೈ ಹಾಕಿದ್ರೂ ಸಹಿತ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗಬೇಕಾಗತ್ತೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ 4 ಜನಕ್ಕೆ ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಗಿಡ ಮರಗಳಿಗೆ ನೀರುಣಿಸ್ತಕ್ಕಂಥದ್ದು, ಇಂತಹ ಧರ್ಮ ಕಾರ್ಯಕ್ಕೆ ತಾವು ಮುಂದಾಗಿದ್ದೆ ಆದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಬೇಕು, ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆಯ ಮನಸ್ಸಲ್ಲಿರಬೇಕು. ಇವತ್ತು ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಎಲ್ಲವೂ ಶುಭವೇ. ಆದರೆ ಆಲೋಚನೆ ಮಾಡುವಂಥ ಮನಸ್ಸು ತಾಳ್ಮೆ ವಹಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಜೊತೆಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಇದೆ. ಆದರೆ ಶಿವಾರಾಧನೆ ಮಾಡ್ತಕ್ಕಂಥದ್ದು ಮರಿಬಾರ್ದು. ಇವತ್ತು ಶಿವ ಸಾನ್ನಿಧ್ಯಕ್ಕೆ ಬಂದು ಭಸ್ಮವಾಗಲಿ, ಒಂದಷ್ಟು ಎಳ್ಳೆಣ್ಣೆ ಆಗಲಿ, ಅಥವಾ ಸ್ವಾಮಿಗೆ ಒಂದು ರುದ್ರಾಕ್ಷಿ, ಒಂದಷ್ಟು ಬಿಲ್ವಪತ್ರೆ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಈ ಶುಭ ದಿನ ಇವತ್ತು ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು, ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು, ನಿಮ್ಮ ಚಿಂತನೆ ಸರಿಯಾಗಿ ಇಲ್ಲದೇ ಏನೊಂದು ಬೇರೊಂದು ಥರ ಆಲೋಚನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಆಗ್ಬೋದು. ಇವತ್ತಿನ ದಿವಸ ಸರಿಸುಮಾರು 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಬಹಳ ಅದ್ಭುತವಾದಂಥ ಕಾಲ, ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಕಾಲ. ಈ ಸಮಯದಲ್ಲಿ ತಮ್ಮ ಚಿಂತನೆ, ತಮ್ಮ ಸಂಕಲ್ಪ ಪರಿಪೂರ್ತಿಯಾಗುವಂಥ ಕಾಲ. ಇವತ್ತಿನ ದಿವಸ ಕೆಲವಷ್ಟು ವಸ್ತುಗಳನ್ನು, ಕಳೆದಿರ್ತಕ್ಕಂಥ ವಸ್ತುಗಳನ್ನು ಪುನಃ ಮರಳಿ ಪಡೆಯುವಂಥ ದಿನವೂ ಸಹಿತ ಹೌದು. ಕರ್ಕಾಟಕ ರಾಶಿಯವರು ಎಚ್ಚರಿಕೆಯ ನಡೆ ಇರಲಿ, ಶಿವನ ಆರಾಧನೆ ಇರಲಿ, ಅಥವಾ ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯ ಜೊತೆಗೆ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡುವಂತಹ ಯೋಗಫಲ ನಿಮಗೆ ಬಂದೊದಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಈ ಶುಭ ದಿನದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗರ್ಜನೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಎಲ್ಲವೂ ಸರಿ ಎಂಬತಕ್ಕಂಥ ಚಿಂತನೆಯಲ್ಲೇ ನೀವು ನಡೆದರೂ ಎಲ್ಲೋ ಒಂದು ಕಡೆ ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಇರುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಇರುತ್ತೆ, ಇಟ್ಟ ವಸ್ತು ಕಾಣೆ ಆಗುವಂಥ ರೀತಿ ಇರುತ್ತೆ. ಕೆಲವಷ್ಟು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಎಚ್ಚರಿಕೆಯ ನಡೆನೇ ಬೇಕಾಗುತ್ತೆ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಒಂದಿಷ್ಟು ಆಹಾರದಲ್ಲಿ ಕೊಡೋದ್ರಿಂದ ಇವತ್ತು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. ನೀವು ಧರಿಸುವಂಥ ವಸ್ತ್ರದ ವರ್ಣ ಯಾವುದಾದ್ರೂ ಸರಿಯೇ, ಆದರೆ ಒಂದು ಕೆಂಪು ವಸ್ತ್ರವನ್ನು, ಕರವಸ್ತ್ರವನ್ನಾದರೂ ಸಹಿತ ಮಾಡಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ಅದು ಮತ್ತಷ್ಟು ವಿಶೇಷವೇ ಸರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ತಪ್ಪದಿರ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಅಸಮಾಧಾನದ ಸನ್ನಿವೇಶ ಎದುರಾದರೂ ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನವು ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದ್ದು, ಒಂದಿಷ್ಟು ಶನಿಯ ದೃಷ್ಟಿಕೋನದಿಂದ ಒಂದಿಷ್ಟು ಅಸಮಾಧಾನವೂ ಆಗ್ಬೋದು. ಅದಾದ ನಂತರ ಹಿಂದಲೇ ಸಮಾಧಾನಕರವಾದ ಫಲ ಸಿಗ್ಬೋದು. ಏನೇ ಆದರೂ ಬಿರುಗಾಳಿ ಥರ ಬಂದು ಆ ಬಿರುಗಾಳಿ ದಾಟಿದ ನಂತರ ಒಂದಷ್ಟು ಒಳಿತಾಗುವ ಕಾಲ ಇದೆಯಲ್ಲ, ಅದು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಕನ್ಯಾರಾಶಿಯವರ ಫಲಾಫಲಗಳಲ್ಲಿ ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮತ್ತು ಒಂದಷ್ಟು ಕಾಡು ಪ್ರಾಣಿಗಳು ಯಾರಿಗಾದರೂ ಸರಿ, ಒಟ್ಟಾರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಗೋವಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಮಾಡಿದ್ರೆ ಇವತ್ತು ಸಾಧ್ಯವಾದಷ್ಟು ಕನ್ಯಾರಾಶಿಯವರು ಒಳ್ಳೆ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಒಂದು ಶಕ್ತಿ ದೇವಾಲಯ, ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಒಂದಷ್ಟು ರಾಹುಕಾಲದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಬೆಳಕನ್ನು ಕಾಣ್ತೀರಿ. ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ತಾವೂ ಸ್ವೀಕರಿಸಿ 4 ಜನಕ್ಕೆ ಪ್ರಸಾದವನ್ನು ಹಂಚಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಒಂದು ಲಕ್ಕಿ ಡಿಪಿನ್ ಆಫರ್ ಇನ್ನೇನು ಕೇವಲ 2 ದಿನಗಳಲ್ಲಿ ಮುಕ್ತಾಯ ಆಗ್ತಾ ಇರ್ತಕ್ಕಂಥದ್ದಿದೆ. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದಿದೆ. ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಗೆದ್ದಿರ್ತಕ್ಕಂಥದ್ದಿದೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಈಗಾಗಲೇ ಫೆಬ್ರವರಿ 15ನೇ ತಾರೀಕೆ ಅದರ ಒಂದು ಸಂಪನ್ನ ಆಗಬೇಕಾಗಿರ್ತಕ್ಕಂಥದ್ದಿತ್ತು. ಆದರೆ ಗುರುಜಿರವರ ಅಪ್ಪಣೆಯ ಮೇರೆಗೆ ಒಂದು ಕ್ಷಣವೂ ಕೂಡ ಆಲೋಚನೆಯನ್ನು ಮಾಡದೆ ಅದನ್ನು ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಈ ಒಂದು ಆಫರ್ ಮುಂದೂಡಿರ್ತಕ್ಕಂಥದ್ದಿತ್ತು. ಯಾತಕ್ಕೋಸ್ಕರ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಸಿಗಬೇಕು, ಅದರ ಲಾಭವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಮಹದಾಸೆಯಿಂದ ಈಗ ಆ ಒಂದು ಆಫರ್ ಕೂಡ ಕೇವಲ ಇನ್ನು 2 ದಿನಗಳಲ್ಲಿ ಸಂಪನ್ನ ಆಗ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಈಗಲೂ ಕೂಡ ಇನ್ನು ಕಾಲ ಮಿಂಚಿಲ್ಲ. ಯಾರಾದರೂ ಅದನ್ನು ತೆಗೆದುಕೊಳ್ಬೇಕು ಅಂತಂದವರು ಖಂಡಿತ ಅದನ್ನು ತೆಗೆದುಕೊಳ್ಬೋದು. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಒಂದು ದೂರವಾಣಿ ಸಂಖ್ಯೆಗೆ ಇವತ್ತೇ ಕರೆಯನ್ನು ಮಾಡಿ ಅದನ್ನು ತಮ್ಮ ವಾಸ್ತುಗೃಹಕ್ಕೆ ತರಿಸ್ಕೊಳ್ಳಿ. ಈಗಲೂ ಕೂಡ ತಮ್ಮ ಟಿವಿಯ ಸ್ಕ್ರೀನಿನ ಪರದೆ ಮೇಲೆ ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ವಾಟ್ಸಪ್ಪಿನ ಮುಖಾಂತರ ಒಂದು ಮೆಸೇಜನ್ನು ಹಾಕಿದ್ರೂ ಕೂಡ ಅವರು ನಿಮಗೆ ಸ್ಪಂದಿಸ್ತಕ್ಕಂಥವ್ರು ಇರ್ತಾರೆ. ಇನ್ನು ಆ ಲಕ್ಕಿ ಡಿಪ್ಪಿನ ಆಫರ್ ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಆ ಲಕ್ಕಿ ಡಿಪ್ಪಿನ ಆಫರ್ ಜೊತೆಗೆ ಅದರ ಒಂದು ದರದಲ್ಲೂ ಕೂಡ ಒಂದು ಬದಲಾವಣೆಯನ್ನು ಇಷ್ಟು ದಿವಸ ನಾವು ಕಂಡುಕೊಂಡಿದ್ವಿ. ಯಾಕೆ ಅಂತಂದರೆ
ಅಂತಂದರೆ ಮೊದಲನೇದಾಗಿ 5,000 ರೂಪಾಯಿನ ಒಂದು ದರದಲ್ಲಿ ಗುರುಜಿರವರು ಇಲ್ಲ ಅದು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ, ಪ್ರತಿಯೊಬ್ಬ ಬಡವನಿಗೂ ಕೂಡ ಕೈಗೆಟುಕುವ ದರದಲ್ಲಿ ಸಿಗಲಿ ಅಂತ ಹೇಳಿ ಒಂದು ಆಫರನ್ನು ಬಿಟ್ಟಿದ್ರು 3,499 ರೂಪಾಯಿಗೆ. ಇನ್ನು ಆ ಒಂದು ಆಫರು ಕೂಡ ನಾಳೆ 31ನೇ ತಾರೀಕಿಗೆ ಅದು ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಇನ್ನು 2 ದಿನ ಕಾಲಾವಕಾಶ ಇದೆ. ಆಫರ್ ಇರುವ ಕಾರಣದಿಂದ ಇದು ಮುಗಿಯುವಷ್ಟರಲ್ಲಿ ತಾವೆಲ್ಲರೂ ಕೂಡ ಅದನ್ನು ತಮ್ಮದಾಗಿಸ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುಗಳೇ ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಎಲ್ಲವೂ ಮಹತ್ತರವಾಗಿದೆ. ಆದರೆ ಈ ಶುಭ ದಿನ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ರಾಹುಕಾಲದಲ್ಲಿ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರು ಈ ಶುಭ ದಿನ ತುಲಾರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮಾತ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮಾನಸಿಕ ಒತ್ತಡ ಆಗ್ಬೋದು, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ತಲೆಬಗ್ಸಿ ನಿಲ್ಲುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಹೆಣ್ಮಕ್ಕಳು ಬಹಳ ಜೋಪಾನ, ಎಚ್ಚರಿಕೆಯಿಂದಿರಿ. ಇನ್ನು ತುಲಾರಾಶಿಯಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ, ಹಣಕಾಸಿನ ಹೂಡಿಕೆ ಬಗ್ಗೆ ಆಗಲಿ ಈ ಶುಭ ದಿನ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ, ಮಾಡುವ ಪ್ರಯತ್ನ ಮಾಡಿ. ಆದರೆ ಮಾಡುವ ಕೆಲಸನ ಒಂದು ದಿನದ ಮಟ್ಟಿಗೆ ಮುಂದೂಡಿಕೊಳ್ಳಿ. ಹಾಗೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧುಳಿ ಲಗ್ನದಲ್ಲಿ ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಭೂಮಿ ಬಗ್ಗೆ ಆಲೋಚನೆ ಮಾಡ್ತಿದ್ರೆ, ವ್ಯವಹಾರಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ 4 ಕಾಸು ಹಣಕಾಸನ್ನು ಹೂಡಿಕೆ ಮಾಡಿ ಅದರಿಂದ ಏನೋ ಒಂದು 4 ಕಾಸು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಎಲ್ಲದರಲ್ಲೂ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಬದುಕಲ್ಲಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಮನುಷ್ಯ ತಾನು ಕೋಪಕ್ಕೆ ಗುರಿಯಾದರೆ, ಕೋಪಕ್ಕೆ ಒಮ್ಮೆ ಮೂಗು ಕೊಟ್ಟರೆ ಹರಿದೋದಂಥ ಮೂಗು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಆದರೆ ಅಲ್ಲಿ ಸರಿಪಡಿಸ್ಕೊಳ್ಬೇಕು. ಆ ಸರಿಪಡಿಸ್ಕೊಳ್ಬೇಕಾದ್ರೆ ಮತ್ತೊಬ್ಬರ ಸಹಾಯ ಬೇಕು. ಇವತ್ತು ತಾವೆಷ್ಟೇ ಜ್ಞಾನವಂತರಾಗಿ, ಎಷ್ಟೇ ಬುದ್ಧಿವಂತರಾದರೂ ಮತ್ತೊಬ್ಬರ ಸಹಾಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ವೃಶ್ಚಿಕ ರಾಶಿಯವರು ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಜೊತೆಗೆ ಗುರುವಿನ ಅನುಗ್ರಹ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಲಾಭದಾಯಕವಾಗಿರ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಧರ್ಮಕ್ಷೇತ್ರಗಳು, ಧರ್ಮದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಜಾಗೃತಿ ಸ್ಥಳಗಳಿಗೆ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು, ಒಂದು ನೂತನವಾದಂಥ ಹೊಸದಾದಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಚಿಂತನೆ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ಉದ್ಯೋಗದ ಜೊತೆಗೆ ಮತ್ತೊಂದನ್ನು ನೀವು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆತಂಕದಲ್ಲಿರ್ತಕ್ಕಂಥದ್ದು, ಇದೆಲ್ಲದರ ಜೊತೆಗೆ ಒಳ್ಳೆ ಆತ್ಮೀಯರು, ಒಳ್ಳೆ ಸ್ನೇಹಿತರು, ಒಳ್ಳೆ ಮೇಲಧಿಕಾರಿಗಳ ಜೊತೆಗೆ ಬೆಳೆಯುವಂಥ ಬಾಂಧವ್ಯ ಇದೆಯಲ್ಲ, ಅದು ಮತ್ತಷ್ಟು ಗಟ್ಟಿಯಾಗುವಂತಹ ಯೋಗಫಲ ಧನುರಾಶಿಯವರಿಗಿದೆ. ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ದೇವಿಯ ಆರಾಧನೆ ಮಾಡಿ, ರಾಹುಕಾಲದಲ್ಲಿ ಶ್ವೇತವರ್ಣದ ವಸ್ತ್ರಕ್ಕೆ 1 ಹಿಡಿಯಷ್ಟು ಉದ್ದಿನಬೇಳೆಯನ್ನು ಹಾಕಿ ಗಂಟು ಕಟ್ಟಿ ಅದರೊಂದು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಕರ್ಮಫಲ ದೂರ ಆಗುತ್ತೆ, ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿರ್ತಕ್ಕಂಥ ಭವಿಷ್ಯದಲ್ಲಿ ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಪ್ರಯಾಣ ಕಾಲದಲ್ಲಿ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಇವತ್ತು ನೀವು ಮಾಡುವ ಕೆಲಸಕ್ಕೆ ಸ್ವಲ್ಪ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಯಾರೊಬ್ಬರು ಆಡುವ ಮಾತಿಗೆ ಎಲ್ಲರೂ ಹೇಳುವಂಥ ಸಲಹೆಗಳನ್ನು ತಗೊಳ್ಬೇಕು. ನಿಮಗೆ ಸರಿ ಅನಿಸೋದನ್ನು ಮಾತ್ರ ಮಾಡಬೇಕು. ಯಾಕೆಂದರೆ ಇವತ್ತು ಪಾಠ ಪ್ರವಚನ ಮಾಡ್ತಕ್ಕಂಥವ್ರು, ಇವತ್ತು ನಿಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು, ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ಆದರೆ ಯಾರೊಬ್ಬರು ಹೇಳುವಂಥ ಮಾತಿಗೆ ತಕ್ಕನಾಗಿ ನಡ್ಕೊಳ್ಳೋದಕ್ಕೆ ಆಗದಂಥ ರೀತಿಯಲ್ಲಿರ್ತಾರೆ. ಆದರೆ ನೀವು ದುಡುಕಿ ಈ ತೀರ್ಮಾನಕ್ಕೆ ಬರಬಾರ್ದು. ನಿಮ್ಮ ಎಚ್ಚರಿಕೆಯ ನಡೆ ಇದ್ದರೆ ಮಾತ್ರ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯವರು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 23 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿದ್ದರೆ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆಯ ನಡೆಯಬೇಕು.
ಕೈಯಲ್ಲಿರ್ತಕ್ಕಂಥ ಹಣ ಇರಲಿ, ಕೆಲವಷ್ಟು ವಸ್ತುಗಳಿರಲಿ, ಕೆಲವಷ್ಟು ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಅಥವಾ ನನ್ನದು ತಂದು ಅಂತ ಹೇಳಿ ಒಂದೆಜ್ಜೆ ಮುಂದೆ ಹೋಗುವಾಗ ಯಾರಾದರೂ ಮಧ್ಯದಲ್ಲಿ ಬಂದು ಅಡ್ಡಿ ಆತಂಕ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಯಾರನ್ನ ನಂಬಿದ್ದಿರೋ ನಂಬಿರ್ತಕ್ಕಂಥವರಿಂದ ಒಂದಷ್ಟು ಮೋಸಕ್ಕೊಳಗಾಗ್ತಕ್ಕಂಥದ್ದಾಗಲಿ, ಅಥವಾ ಸಹಪಾಠಿಗಳಾಗಲಿ, ಜೊತೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರಲಿ, ಇಂಥವರಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇಂತಹ ಪರಿಸ್ಥಿತಿನಲ್ಲಿದ್ದಾಗ ಸಾಧ್ಯವಾದಷ್ಟು ಪಶ್ಚಿಮಾಭಿಮುಖವಾಗಿ ನಿಂತು, ಇವತ್ತು ತಲೆಗೆ ಸ್ನಾನ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ಚರಣ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ದೇವಿಯ ಸಾನ್ನಿಧ್ಯದಲ್ಲಿ ಮಹಾಮಂತ್ರದಿಂದ ಏನಾದರೂ ಒಂದು ಶಕ್ತಿಯುತವಾದಂಥ ಅನುಷ್ಠಾನವನ್ನು ಮಾಡಿಸ್ತಕ್ಕಂಥದ್ದು, ಬರೀ ಹಣೆಯಲ್ಲಿದ್ದಿರೋ ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಒಂದು ಕೆಂಪು ವರ್ಣದ ದಾರವನ್ನು ಕೈ ಕಟ್ಕೊಳ್ತಕ್ಕಂಥದ್ದು ನಡೆಸೋದ್ರಿಂದ ಇವತ್ತು ನಿಮ್ಮ ರಾಶಿಫಲದಲ್ಲಿ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಆದರೆ ಜಪಾತಪಗಳಾಗಲಿ, ಅನುಷ್ಠಾನ ಆಗಲಿ, ದಾನ ಧರ್ಮಾದಿಗಳಾಗಲಿ, ಮತ್ತೊಬ್ಬ ಹಸಿವಿರ್ತಕ್ಕಂಥ ವ್ಯಕ್ತಿನ ನೋಡಿ ಅಂತಹ ವ್ಯಕ್ತಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕಾಯಕವನ್ನು ಮುಂದುವರಿಸಿದ್ರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ಇರೋದ್ರಿಂದ ಇವತ್ತೊಂದಷ್ಟು ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ನಿಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಒಂದಷ್ಟು ಸೇವೆಗಳು ಮಾಡುವಂಥ ಫಲ ನಿಮ್ಮದಾಗಿರಲಿ. ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟದ ದಿನ ಇವತ್ತಾದ್ದರಿಂದ ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೇನು ಆಗೋ ಅಂದರೆ ಇನ್ನು ಗಂಟೆಗಳು ಮಾತ್ರ ಉಳಿದಿದೆ ಯುಗಾದಿ ಹಬ್ಬಕ್ಕೆ. ಯುಗಾದಿ ಬಹಳ ವೇಗವಾಗಿ ಬಂದೇನೋ, ಈ ಕಳೆದ ವರ್ಷ ಇರತಕ್ಕಂಥ ಸಂಕಷ್ಟಗಳು ದೂರ ಆಗಿ ಬರುವ ವರ್ಷದಲ್ಲಾದರೂ ಎಲ್ಲರ ಜೀವನದಲ್ಲೂ ಬೆಳಕುಂಟಾಗಲಿ, ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಗಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಆದಷ್ಟು ಬೇಗ ಶುಭಾಶಯಗಳನ್ನು ಹೇಳುವಂಥ ಗಳಿಗೆ ಎದುರಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ.